distinguished guests present here, namely Black Belt Karate Master Gopi Sir, retired Army soldier Manu Sir, and our next generation leader Rajkumari Punja, Rajkumari Gandhika, and Rajkumari Jatika. ವೇದಿಕೆ ಮೇಲೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವ ನಮ್ಮ ಬ್ಲ್ಯಾಕ್ ಬೆಲ್ಟ್ ಕರಾಟೆ ಮಾಸ್ಟರ್ ಗೌರಿ ಸರ್, ನಿವೃತ್ತ ಯೋಧ ಮನು ಸರ್ ಮತ್ತು ಮುಂದಿನ ತಲೆಮಾರಿನ ಯುವಕರಾದ ರಾಜಕುಮಾರಿ ಪೂರ್ವಿಕಾ, ರಾಜಕುಮಾರಿ ಗಂಧಿಕಾ ಮತ್ತು ರಾಜಕುಮಾರಿ ಸರ್ ಅವರಿಗೆ ಪ್ರತ್ಯೇಕವಾಗಿ ಚಪ್ಪಾಳೆ ತಟ್ಟುವ ಮೂಲಕ ಸ್ವಾಗತ ಕೋರುತ್ತಿದ್ದೇನೆ. Prayer, ಪ್ರಾರ್ಥನೆ. It is our culture to remember the God Almighty before everything we do. So let us begin this function seeking the blessing and presence of the God Almighty. ನಮ್ಮ ಸಂಸ್ಕೃತಿಯಲ್ಲಿ ಯಾವುದೇ ಕೆಲಸ ಕಾರ್ಯ ಆರಂಭಿಸುವ ಮುನ್ನ ಪ್ರಾರ್ಥನೆಯೊಂದಿಗೆ ಶುರು ಮಾಡುವುದು ಸಂಪ್ರದಾಯ. ಆದ್ದರಿಂದ ಈ ಕಾರ್ಯಕ್ರಮವನ್ನು ಪ್ರಾರ್ಥನೆ ಮೂಲಕ ಶುರು ಮಾಡಿ. We would like to invite our Mandyakars to lead the prayer and let us all join with them. ನಮ್ಮ ಮಂಡ್ಯಾಕರ್ಸ್ ಪುಟಾಣಿಗಳಿಂದ ಪ್ರಾರ್ಥನೆ ಶುರುವಾಗಲಿದೆ. ನಾವೆಲ್ಲರೂ ಅವರ ಜೊತೆ ಕೈ ಜೋಡಿಸೋಣ. ಉತ್ತರೇದಾತ್ಮನಂ ಆತ್ಮಾನಂ ನಾತ್ಮಾನಂ ಅವಸಾದಯೇ ಆತ್ಮೈವ ಆತ್ಮಾನುಬಂಧೋ ಆತ್ಮೈವ ಇದರ ಅರ್ಥ ನಮ್ಮನ್ನು ನಾವೇ ಉದ್ಧಾರ ಮಾಡಿಕೊಳ್ಳಬೇಕು. ನಾವು ನಮ್ಮನ್ನು ಬಲಹೀನ ನಾವನ್ನು ಬಿಡಬಾರದು. ನಮಗೆ ನಾವೇ ಶತ್ರು, ನಮಗೆ ನಾವೇ ಮಿತ್ರ. Thank you, dear Mandyakar, for creating a heavenly atmosphere by invoking Bhagavad Gita. ಭಗವದ್ಗೀತೆಯ ಮೂಲಕ ಸಂಗೀತಮಯ ವಾತಾವರಣ ಸೃಷ್ಟಿಸಿದ್ದ ಮಂಡ್ಯಾಕರ್ಸ್ ಪುಟಾಣಿಗಳಿಗೆ ಧನ್ಯವಾದಗಳು. Inauguration, ಉದ್ಘಾಟನೆ. For inaugurating the function by lighting up the lamp and addressing the gathering, I would like to invite our chief guest on stage. ದೀಪ ಹಚ್ಚುವ ಮೂಲಕ ಕಾರ್ಯಕ್ರಮ ಉದ್ಘಾಟನೆ ಮಾಡಬೇಕೆಂದು ವೇದಿಕೆ ಮೇಲೆ ಕುಳಿತಿರುವ ಎಲ್ಲ ಗಣ್ಯರನ್ನು ಕೇಳಿಕೊಳ್ಳುತ್ತಿದ್ದೇವೆ. ಪ್ಲೀಸ್ ಕಮ್, ದಯವಿಟ್ಟು ಬನ್ನಿ. Thank you all for lighting up the lamp. ದೀಪ ಬೆಳಗಿದ್ದ ಎಲ್ಲರಿಗೂ ಧನ್ಯವಾದಗಳು. Now I would like to invite our Professor Santosh sir
ಟು ಅಡ್ರೆಸ್ ದ ಗ್ಯಾದರಿಂಗ್ ಅಬೌಟ್ ಸೈನಿಕ್ ಟ್ರೈನಿಂಗ್ ಸೆಂಟರ್. ಈಗ ಸೈನಿಕ ತರಬೇತಿ ಕೇಂದ್ರದ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡಬೇಕಾಗಿ ಪ್ರೊಫೆಸರ್ ಸಂತೋಷ್ ಸರ್ ಅವರನ್ನು ಕೇಳಿಕೊಳ್ಳುತ್ತಿದ್ದೇವೆ. ಎಲ್ಲರಿಗೂ ನಮಸ್ತೆ. ಇವತ್ತು ಔಪಚಾರಿಕವಾಗಿ ನಾವು ಸೈನಿಕ ತರಬೇತಿ ಕೇಂದ್ರವನ್ನು ಉದ್ಘಾಟನೆ ಮಾಡ್ತಾ ಇದ್ದೀವಿ. ಆಕ್ಚುಲಿ ಇದು ಜನವರಿ 26ನೇ ತಾರೀಕು ಗಣರಾಜ್ಯೋತ್ಸವದ ದಿನ ಉದ್ಘಾಟನೆ ಮಾಡಬೇಕಿತ್ತು. ಕರೋನಾ ಕಾರಣದಿಂದ ಇವತ್ತು ಮಾಡ್ತಾ ಇದ್ವಿ. ಆದರೆ ನಾವು ಜನವರಿ 26ನೇ ತಾರೀಕಿಂದನೇ ಸೈನಿಕ ತರಬೇತಿಯನ್ನು ಶುರು ಮಾಡಿದ್ದೀವಿ. ಸೈನಿಕ ತರಬೇತಿಗೆ ಚಿತ್ರದುರ್ಗದಿಂದ ಒಬ್ರು ಹುಡುಗ ಬಂದಿದ್ದಾರೆ. ಸೇಮ್ ಫೇಸ್ಬುಕ್ ವಾಟ್ಸಪ್ ಆ ಕಡೆಯಿಂದ ಫಾರ್ವರ್ಡ್ ಮಾಡಿ ನೋಡಿಕೊಂಡು ಅಲ್ಲಿಂದ ಚಿತ್ರದುರ್ಗದಿಂದ ಬಂದಿದ್ದಾರೆ. ಕಳೆದ 10 ದಿನಗಳಿಂದ ಟ್ರೈನಿಂಗ್ ಕೊಡ್ತಾ ಇದ್ದೀವಿ. ಇದರಲ್ಲಿ 2 ವಿಧ ಇದೆ ಟ್ರೈನಿಂಗಲ್ಲಿ. ಟ್ರೈನಿಂಗಲ್ಲಿ 2 ವಿಧ ಇದೆ. ಒಂದು ಫಿಸಿಕಲ್ ಫಿಟ್ನೆಸ್ ಟ್ರೈನಿಂಗು. ಫಿಸಿಕಲ್ ಫಿಟ್ನೆಸ್ ಅಂದರೆ 1600 ಮೀಟರ್ ರನ್ನಿಂಗ್ ಇರುತ್ತೆ ಅಥವಾ 1.6 ಕಿಲೋಮೀಟರ್ ರನ್ನಿಂಗ್ ಇರುತ್ತೆ. 9 ಫೀಟ್ ಲಾಂಗ್ ಜಂಪ್ ಇರುತ್ತೆ, ಹೈ ಜಂಪು ಮತ್ತೆ ಅಷ್ಟೇನೆ. ಅದು ಫಿಸಿಕಲ್ ಫಿಟ್ನೆಸ್ ಅಲ್ಲಿ ಬರುತ್ತೆ. ಅದನ್ನ ನಿವೃತ್ತ ಮಾಜಿ ಯೋಧ ಮನು ಸರ್ ಅವರು ಹೇಳ್ಕೊಡ್ತಾ ಇದ್ದಾರೆ. ಅದರ ಜೊತೆಗೆ ಕರಾಟೆನೂ ಇರುತ್ತೆ. ಕರಾಟೆನ ಮಂಡ್ಯ ಜಿಲ್ಲೆಯ ಪ್ರಖ್ಯಾತ ಬ್ಲ್ಯಾಕ್ ಬೆಲ್ಟ್ ಕರಾಟೆ ಮಾಸ್ಟರ್ ಗೋಪಿ ಸರ್ ಹೇಳ್ಕೊಡ್ತಾ ಇದ್ದಾರೆ. ಮತ್ತೆ ನಿಮಗೆ ಎಲ್ಲ ಗೊತ್ತಿರುವಂತೆ ಕಳೆದ 4-5 ತಿಂಗಳಿಂದ ಭೂತನ ಹೊಸೂರಿನ ಮಕ್ಕಳಿಗೆ ಸುಮಾರು 20 ಮಕ್ಕಳು ಬರ್ತಾ ಇದ್ದಾರೆ. 20 ಮಕ್ಕಳಿಗೂ ಕರಾಟೆ ಹೇಳ್ಕೊಡ್ತಾ ಇದ್ದಾರೆ. ಅದ್ರದ್ದು ಪ್ರದರ್ಶನ ಡೆಮೋ ಇರುತ್ತೆ. ಇನ್ನೊಂದು 10-15 ನಿಮಿಷದಲ್ಲಿ ಡೆಮೋ ಇರುತ್ತೆ. ಅದರಲ್ಲೂ ಭೂತನ ಹೊಸೂರಿನ ತಾಯಂದಿರು ಒಂದು ಸಲ ಬಂದು ನೋಡ್ಬೋದು ನಿಮ್ಮ ಮಕ್ಕಳು ಮುಂದೆ ಫ್ಯೂಚರ್ ಯಾವ ಇರುತ್ತೆ ಅಂತ. ಈಗಲೇ ಹೇಗಿದ್ದಾರೆ ಅಂದ್ರೆ ಇನ್ನು 10 ವರ್ಷ ಬಿಟ್ಕೊಂಡು ಫ್ಯೂಚರ್ ಹೇಗಿರುತ್ತೆ ಅಂತ ಈಗಲೇ ಗೊತ್ತಾಗುತ್ತೆ. ಅದರಿಂದ ದಯವಿಟ್ಟು ಎಲ್ಲರೂ ಬನ್ನಿ. ಮತ್ತೆ ಸೈನಿಕ ತರಬೇತಿ ಸೇರಲು SLC 45% ಮೇಲ್ಗಡೆ ಮಾರ್ಕ್ಸ್ ಇರಬೇಕು. 45% ತಗೊಂಡು ಪಾಸ್ ಆಗಿರ್ಬೇಕು. ಅಥವಾ PUC, ITI, ಡಿಪ್ಲೊಮೊ ಅಥವಾ ಯಾವ್ದಾದ್ರು ಡಿಗ್ರಿ ಮಾಡಿರ್ಬೋದು. ಅವರು ಬಂದು ಈ ತರಬೇತಿನ ಸೇರ್ಕೋಬಹುದು. ಮೊದಲೇ ಹೇಳಿದಂತೆ ಇದರಲ್ಲಿ 2 ತರ ಇದೆ. ಒಂದು ಫಿಸಿಕಲ್ ಫಿಟ್ನೆಸ್, ಇನ್ನೊಂದು ಕಾಂಪಿಟೇಟಿವ್ ಎಕ್ಸಾಮು. ಫಿಸಿಕಲ್ ಫಿಟ್ನೆಸ್ ಕರಾಟೆ ಮಾಸ್ಟರ್ ಗೋಪಿ ಸರ್ ಮತ್ತೆ ನಿವೃತ್ತ ಮಾಜಿ ಯೋಧ ಮನು ಸರ್ ಕೊಡ್ತಾ ಇದ್ದಾರೆ. ಮತ್ತೆ ಕಾಂಪಿಟೇಟಿವ್ ಎಕ್ಸಾಮ್ ಇರುತ್ತೆ. ಕಾಂಪಿಟೇಟಿವ್ ಎಕ್ಸಾಮ್ ಅಂದ್ರೆ 100 ಮಾರ್ಕ್ಸ್ ಇರುತ್ತೆ. ಸೇಮ್ ನವೋದಯ ಎಕ್ಸಾಮ್ ಇದೆಯಲ್ಲ ಅದೇ ರೀತಿ ಇರುತ್ತೆ. ಜನರಲ್ ನಾಲೆಡ್ಜು, ಜನರಲ್ ಸೈನ್ಸು, ಮ್ಯಾಥಮೆಟಿಕ್ಸು, ಮೆಂಟಲ್ ಎಬಿಲಿಟಿ 4 ಇರುತ್ತೆ. ಅದನ್ನ ನಾವೇ ಕೊಡ್ತಾ ಇದ್ದೀವಿ. ಅದು ಹೊಸೂರಲ್ಲೇ ಕೊಡ್ತಾ ಇದ್ದೀವಿ. ಫಿಸಿಕಲ್ ಫಿಟ್ನೆಸ್ ಮಾತ್ರ ವಾರಕ್ಕೆ 2 ದಿನ ಅಥವಾ 1 ದಿನ ಮಂಡ್ಯದಲ್ಲಿ ಕೊಡ್ತಾ ಇದೀವಿ ಸ್ಟೇಡಿಯಂ ಅಲ್ಲಿ. ಉಳಿದ 5 ಅಥವಾ 6 ದಿನ ನಮ್ಮೂರಲ್ಲೇ ಕೊಡ್ತಾ ಇದೀವಿ. ನಮ್ಮೂರಲ್ಲಿ ಎಲ್ಲಿ ಅಂತ ಕೇಳ್ಬೋದು. ಫ್ಯಾಕ್ಟ್ರಿ ಇದೆಯಲ್ಲ, ಹೆಬ್ಬಾಳದ ಹತ್ರ ಫ್ಯಾಕ್ಟ್ರಿ ಇದೆಯಲ್ಲ, ಆ ಮುಂದೆ 1 ಕಿಲೋಮೀಟರ್ ಫ್ಲಾಟ್ ಆಗಿದೆ ಗ್ರೌಂಡು. ಫ್ಲಾಟ್ ಅಂದ್ರೆ ಒಂದೇ ಮಟ್ಟದಲ್ಲಿದೆ ರೋಡು. ಫ್ಯಾಕ್ಟ್ರಿ ಮುಂದೆ ಪೆಟ್ರೋಲ್ ಬಂಕ್ ಇದೆಯಲ್ಲ, ಅಲ್ಲಿಂದ ಶುರುವಾಗಿ ನಮ್ಮ ಮರಿಯಣ್ಣರ ಕೋಳಿ ಫಾರ್ಮ್ ಇದೆಯಲ್ಲ ಅಥವಾ ಯಾವ್ದು ಶೆಟ್ಟುಕಟ್ಟೆ ಇದೆಯಲ್ಲ, ಅಲ್ಲಿ ಗಂಟ 1 ಕಿಲೋಮೀಟರ್ ಪೂರ್ತಿ ಫ್ಲಾಟ್ ಸ್ಟ್ರೆಚ್ ಇದೆ. ಅಲ್ಲಿ ಆಲ್ರೆಡಿ ಮಾರ್ಕಿಂಗ್ ಮಾಡಿದೀವಿ. ಪ್ರತಿದಿನ ಮಕ್ಕಳು ಅಲ್ಲಿ ಟ್ರೈನಿಂಗ್ ತಗೊಳ್ತಾ ಇದ್ದಾರೆ. ಬರೀ ಮಿಲಿಟರಿ ಸೇರೋ ಮಕ್ಕಳೇ ಅಲ್ಲ, ಬೇರೆ ಮಕ್ಕಳು ಬರ್ತಾ ಇದ್ದಾರೆ. ಸುಮಾರು 7-8 ಜನ ಮಕ್ಕಳು ಬರ್ತಾ ಇದ್ದಾರೆ. 7-8 ಜನ. ಇದಕ್ಕೆ ಯಾರು ಬೇಕಾದ್ರೂ ಬರ್ಬೋದು. ಫಿಸಿಕಲ್ ಫಿಟ್ನೆಸ್ ಟ್ರೈನಿಂಗು ನಮ್ಮೂರ ಹತ್ರ ಮಾಡ್ತಾ ಇದಾರಲ್ಲ, ಅದರಲ್ಲಿ ರನ್ನಿಂಗು, ಲಾಂಗ್ ಜಂಪ್, ಹೈ ಜಂಪ್ ಅದಕ್ಕೆ ಯಾರು ಬೇಕಾದ್ರೂ ಸೇರ್ಬೋದು. ಬೆಳಿಗ್ಗೆ 6 ಗಂಟೆಗೆ ಎಲ್ಲ ಮಕ್ಕಳು ಹೋಗ್ತಾ ಇದ್ದಾರೆ. ಅದು ಸ್ವಲ್ಪ ಹುಷಾರಾಗಿ ಕಳಿಸಿ. ಎಲ್ಲ ಒಂದೇ ಲೈನಲ್ಲಿ ಹೋಗ್ಬೇಕು. ಒಂದೇ ಯಾವುದೋ ಕಿತ್ತಾಟ ಮಾಡದಂತೆ ಮಕ್ಕಳನ್ನ ಸಣ್ಣ ಪುಟ್ಟ ಇದು ಮಾಡ್ತಾರೆ, ಕಿತ್ತಾಟ ಮಾಡದಂತೆ ರನ್ ಮಾಡಿ ಅಂದ್ಬಿಟ್ಟು ಅದನ್ನೆಲ್ಲ ಇಲ್ಲೇ ಕೊಡ್ತಾ ಇದ್ದೀವಿ. ಆದ್ರಿಂದ ಯಾರ್ಯಾರು SLC, PUC ಅಥವಾ ಡಿಗ್ರಿ ಮಾಡ್ಕೊಂಡು ಊರಲ್ಲಿ ಇದ್ದೀರೋ ಅವರೆಲ್ಲ ಇದರ ಸದುಪಯೋಗ ಪಡಿಸ್ಕೋಬಹುದು. ನೋಡಿ, ನೀವು ಅಥವಾ SLC, PUC ಡಿಗ್ರಿ ಆಗಿಬಿಟ್ಟು ಮಂಡ್ಯ ಜಿಲ್ಲೆಯಲ್ಲೆಲ್ಲ ಕೆಲಸ ಮಾಡ್ತಾ ನೋಡಿ, ಅತ್ಯಂತ ಕಡಿಮೆ ಸಂಬಳ ಇರ್ತದೆ. 8,000, 10,000, 12,000 ಇರುತ್ತೆ. ಆ ಸಂಬಳಕ್ಕೆಲ್ಲ ವರ್ಕ್ ಮಾಡೋದು. ಮಿಲಿಟರಿ ಸೇರಿದ್ರೆ ಸ್ಟಾರ್ಟಿಂಗ್ ಸಂಬಳನೇ 35,000 ಇರುತ್ತೆ. ವರ್ಷಕ್ಕೆ 2ರಿಂದ 3 ತಿಂಗಳು ರಜೆ ಇರುತ್ತೆ. 12 ತಿಂಗಳು ಸಂಬಳ. ಪುನಃ 108 ಫೆಸಿಲಿಟೀಸ್ ಇರುತ್ತೆ. 17 ವರ್ಷ ಏನಾದರೂ ವರ್ಕ್ ಮಾಡಿದ್ರೆ ನಿಮಗೆ 30-40 ಸಾವಿರದ ಪೆನ್ಷನ್ ಬರ್ತಾ ಇರುತ್ತೆ. ಕೆಲಸ ಬಿಟ್ಬಿಟ್ಟು ಬಂದು ನೀವು ಊರಲ್ಲಿ ಪೆನ್ಷನ್ ತಗೊಂಡು ಬೇರೆ ಬಿಸ್ನೆಸ್ ಮಾಡ್ಬೋದು. ಈ ರೀತಿ ಎಲ್ಲ ಫೆಸಿಲಿಟಿ ಇರುತ್ತೆ. ಅದೇ ನೋಡಿ, ಯೋಚನೆ ಮಾಡಿ. ನೀವು SLC ಬಿಟ್ಟು SLC ಆದ್ಮೇಲೆ 2 ವರ್ಷ PUC ಮಾಡ್ತೀರಾ. ಅದಾದ್ಮೇಲೆ 4 ವರ್ಷ ಇಂಜಿನಿಯರಿಂಗ್ ಮಾಡ್ತೀರಾ. ಅದಾದ್ಮೇಲೆ 2 ವರ್ಷ MTech ಮಾಡ್ತೀರಾ. 4, 2, 6, 6, 2, 8 ವರ್ಷ. 8 ವರ್ಷದಲ್ಲಿ 5-6 ಲಕ್ಷ ದುಡ್ಡು ಖರ್ಚಾಗಿರುತ್ತೆ. ಅದಾದ್ಮೇಲೆ ಹೋಗಿ ಮಂಡ್ಯದಲ್ಲಿ ಯಾವ್ದಾರ ಇಂಜಿನಿಯರಿಂಗ್ ಕಾಲೇಜ್ಗೆ ಜಾಬ್ ಸೇರ್ಕೋತೀರಾ. ಅಂದ್ರೆ ಎಷ್ಟು ಸಂಬಳ ಕೊಡ್ತಾರೆ ಗೊತ್ತಾ? ಯಾರ್ಯಾರು ಐಡಿಯಾ ಇದೆಯಾ?
8 ವರ್ಷ ಓದ್ಬಿಟ್ಟು SLC ಆದ್ಮೇಲೆ 8 ವರ್ಷ ಓದ್ಬಿಟ್ಟು 2 ವರ್ಷ PUC, 4 ವರ್ಷ ಇಂಜಿನಿಯರಿಂಗು, ಪುನಃ 2 ವರ್ಷ MTech ಇದು ಮಾಡಿಬಿಟ್ಟು ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿ ಮಂಡ್ಯ ಜಿಲ್ಲೆಯಲ್ಲಿ ಇಂಜಿನಿಯರಿಂಗ್ ಕಾಲೇಜ್ ಇದೆ. ಯಾವುದು PSR ಆಗಿರ್ಬೋದು, GMITನವ್ರು ಆಗಿರ್ಬೋದು, ಕಾವೇರಿನವ್ರು ಆಗಿರ್ಬೋದು, ಮಹಾರಾಜನವ್ರು ಆಗಿರ್ಬೋದು. ಇಲ್ಲಿಗೆ ಸೇರಿದ್ರೆ ಎಷ್ಟು ಸಂಬಳ ಕೊಡ್ತಾರೆ ಗೊತ್ತಾ? 8 ವರ್ಷ ಸ್ಪೆಂಡ್ ಮಾಡಿರ್ತೀರಾ, ಅದಕ್ಕೆ 5-6 ಲಕ್ಷ ಖರ್ಚು ಮಾಡಿರ್ತೀರಾ. MTech ಅಸಿಸ್ಟೆಂಟ್ ಪ್ರೊಫೆಸರ್ ಎಷ್ಟು ಕೊಡ್ಬೋದು ಯಾರೋ ಹೇಳ್ತೀರಾ? 20,000 ಅಷ್ಟೇ ಕೊಡೋದು. 20, 22, 18 ಈ ರೀತಿ ಕೊಡ್ತಾ ಇದ್ದಾರೆ. 8 ವರ್ಷ ವೇಸ್ಟು, 6 8 ಲಕ್ಷ ವೇಸ್ಟು. ಅದ್ರ ಬದಲು ನೀವೇನಾರ SLC ಮುಗಿದ ತಕ್ಷಣ ಸೈನಿಕ ತರಬೇತಿಯ ಟ್ರೈನಿಂಗ್ ತಗೊಂಡ್ರೆ, ಮಿಲಿಟರಿ ಸೇರೋದು ಟ್ರೈನಿಂಗ್ ತಗೊಂಡು ನೀವು ಮಿಲಿಟರಿ ಜಾಯ್ನ್ ಆದ್ರೆ ಆ 8 ವರ್ಷದಲ್ಲಿ ನಿಮ್ಮ ಹತ್ರ 15-20 ಲಕ್ಷ ಬ್ಯಾಂಕ್ ಅಕೌಂಟ್ ಅಲ್ಲಿ ದುಡ್ಡು ಇರುತ್ತೆ. ಇದು ಉತ್ತಮ ಆಯ್ಕೆ ಅಂತ ಹೇಳ್ತಾ ಇದೀವಿ. ಮತ್ತೆ ಪೋಷಕರಲ್ಲಿ ಇನ್ನೊಂದು ಭಯ ಇದೆ, ಅದೇನಂದ್ರೆ ಮಿಲಿಟರಿ ಸೇರಿದ್ರೆ ಸಾವು ನೋವು ಅಂತ ಒಂದು ತಪ್ಪು ಕಲ್ಪನೆ ಇದೆ. ಮಿಲಿಟರಿ ಸೇರಿದ್ರೆ ಅದಾಗುತ್ತೆ ಇದಾಗುತ್ತೆ, ಕೈಕಾಲು ಮುರಿದೋಗುತ್ತೆ, ಸಾವು, ಆ ಥರ ಎಲ್ಲ ಒಂದು ತಪ್ಪು ಕಲ್ಪನೆ ಇದೆ. ನೀವೇ ಯೋಚನೆ ಮಾಡಿ, ಮಂಡ್ಯ ಜಿಲ್ಲೆಯಲ್ಲಿ 1541 ಹಳ್ಳಿಗಳಿದೆ. ಒಂದು ತಾಲೂಕಿಂದ ಇನ್ನೊಂದು ತಾಲೂಕಿಗೆ ಹೋಗ್ಬೇಕಾದ್ರೆ ಅಕ್ಕಪಕ್ಕ ಊರಲ್ಲಿ ಪ್ರತಿ ಊರು ಬರುತ್ತಲ್ಲ, ಪ್ರತಿ ಊರ ಹತ್ರ ಹಂಗೆ ಬ್ಯಾನರ್ಗಳು ಹಾಕಿರ್ತಾರೆ, ಶ್ರದ್ಧಾಂಜಲಿ ಬ್ಯಾನರ್, ಹಂಗೆ ನೋಡ್ಕೊಂಡು ಹೋಗ್ತಾರೆ. ನಾನು ವಾರಕ್ಕೆ 2 ದಿನ ಮಳವಳ್ಳಿಗೆ ಹೋಗ್ತೀನಿ, ಯಾವುದು ದುಗ್ಗಳ್ಳಿ ಹತ್ರ ಹೋಗ್ತೀನಿ, ವಾರಕ್ಕೆ 2 ದಿನ ಹೋಗ್ತೀನಿ. ಎಲ್ಲಿ ನಮ್ಮೂರಿಂದ ಮಳವಳ್ಳಿಗೆ ಹೋಗ್ತೀನಿ ಬೈಕಲ್ಲಿ, ಹಂಗೆ ನೋಡ್ಕೊಂಡು ಹೋಗ್ತಾ ಇರ್ತೀನಿ. ಶ್ರದ್ಧಾಂಜಲಿ ಫೋಟೋ ವಯಸ್ಸಾಗಿರೋರಿಗಿಂತ ಜಾಸ್ತಿ ನಮ್ಮ ವಯಸ್ಸಿನ ಯುವಕರದೇ ಇರುತ್ತೆ ಶ್ರದ್ಧಾಂಜಲಿ. ಅವರೆಲ್ಲ ಯಾರು ಮಿಲಿಟರಿ ಸೇರಿ ಸತ್ತಿರಲ್ಲ. ಅದಕ್ಕೆ ಸಾಯಕ್ಕೆ 108 ಕಾರಣ ಇದೆ, ಅದೆಲ್ಲ ನನ್ನ ಡಿಸ್ಕಸ್ ಮಾಡಕ್ಕೆ ಇಷ್ಟಪಡಲ್ಲ. ಆದರೆ ಹೇಳ್ತಾರೆ ನಿಮಗೆ ಜನರಲ್ ಆಗಿ ವಾರಕ್ಕೇನೆ 1-2 ನೋಡ್ತಾ ಇರ್ತೀನಿ. ಒಂದು ರೂಟಲ್ಲಿ ಮಂಡ್ಯದಲ್ಲಿ ಆ ರೀತಿ ಎಷ್ಟು ರೂಟ್ ಇರುತ್ತೆ ಲೆಕ್ಕ ಹಾಕೊಳ್ಳಿ. ಪೂರ್ತಿ ಮಂಡ್ಯ ಜಿಲ್ಲೆಯಲ್ಲಿ ಆ ರೀತಿ ಎಷ್ಟು ರೂಟ್ ಇದೆ. ಅದರರ್ಥ ಪ್ರತಿದಿನ ಮಂಡ್ಯ ಜಿಲ್ಲೆಯಲ್ಲಿ ಒಬ್ರು ಅಥವಾ ಇದು ಕನಿಷ್ಠ ಅಂದ್ರೆ ಒಬ್ರು ಅಥವಾ ಇಬ್ರು ಯುವಕರು ಸಾಯ್ತಾ ಇರ್ತಾರೆ. ಅದಕ್ಕೆ 108 ಕಾರಣ ಇದೆ. ಆಕ್ಸಿಡೆಂಟು, ನೇಣು ಹಾಕೊಂಡು, ಇನ್ನೇನೋ ಸಮಸ್ಯೆ ಇದ್ದು ಅಥವಾ ಕಾಯಿಲೆ ಬಂದು, ರೀತಿ 108 ಸಮಸ್ಯೆ ಇರುತ್ತೆ. ಆಯ್ತಾ? ಅದೇ ಮಿಲಿಟರಿ ಸೇರಿಯವರು ಎಷ್ಟು ಜನ ಸತ್ತಿದ್ದಾರೆ ನೋಡಿ. ಮಿಲಿಟರಿ ಸೇರಿಯವರು ಎಷ್ಟು ಜನ ಇರ್ತಾರೆ? 1 ವರ್ಷಕ್ಕೂ 2 ವರ್ಷಕ್ಕೂ 5 ವರ್ಷಕ್ಕೆ ಆ ರೀತಿ ಇದರಲ್ಲಿ ಸಾಯ್ತಾ ಇದ್ದಾರೆ. 1 ವರ್ಷಕ್ಕೂ 3 ವರ್ಷಕ್ಕೂ 5 ವರ್ಷದಲ್ಲಿ ಅದು ಹುತಾತ್ಮರಾಗ್ತಾ ಇದ್ದಾರೆ. ಅವರು ಹುತಾತ್ಮ, ಇವ್ರು ನಮ್ಮ ಮಂಡ್ಯ ಜಿಲ್ಲೆ ಯುವಕರು ಸಾಯ್ತಾ ಇದ್ದಾರೆ ಅಂತ ಹೇಳೋದು ಅದು ಹುತಾತ್ಮನ ಪೊಸಿಷನ್. 3 ವರ್ಷಕ್ಕೂ 5 ವರ್ಷಕ್ಕೂ ಒಂದ್ಸಲ ಅದು ದುರಾದೃಷ್ಟ, ಯಾವ ಯುದ್ಧ ಯಾವ್ದಾರ ಆಪರೇಷನ್ ಇದ್ರೆ ಆ ಥರ ಆಗ್ತಾರೆ. ಆದ್ರೆ ಮಂಡ್ಯ ಜಿಲ್ಲೆ ಪ್ರತಿದಿನ ಒಂದಲ್ಲ ಒಂದು ಕಾರಣಕ್ಕೆ ಇಷ್ಟು ಜನ ಸಾಯ್ತಾ ಇದ್ದಾರೆ. ಇದರ ಅರ್ಥ ನಾನು ಫೈನಲ್ ಆಗಿ ಏನ್ ಹೇಳ್ಬೇಕು ಅಂತ ಹೇಳ್ತಾ ಇದ್ದೀನಿ ಅಂದ್ರೆ, ಮಂಡ್ಯ ಜಿಲ್ಲೆಯ ಮಕ್ಕಳಿಗೆ, ಅದರಲ್ಲೂ ಗಂಡು ಮಕ್ಕಳಿಗೆ ಸೇಫೆಸ್ಟ್, ಅತ್ಯಂತ ಸುರಕ್ಷಿತ ಸ್ಥಳ ಅಂದ್ರೆ ಮಂಡ್ಯ ಅಲ್ಲ, ಅದು ಭಾರತೀಯ ಸೇನೆ. ಭಾರತೀಯ ಸೇನೆ ಒಂದು ಶಾರೀರಿಕವಾಗಿ, ಮಾನಸಿಕವಾಗಿ ಮತ್ತೆ ಆರ್ಥಿಕವಾಗಿ ಸಮಾಜದಲ್ಲಿ ಉತ್ತಮ ಜೀವನ ನಡೆಸಬಹುದು. ಎಲ್ಲರೂ ಯೋಚನೆ ಮಾಡಿ. ಅದರಲ್ಲೂ ಇಬ್ಬಿಬ್ರು ಗಂಡು ಮಕ್ಳು ಇರ್ತಾರಲ್ಲ, ಆ ಪೋಷಕರು ಇನ್ನೂ 2 ಸಲ ಯೋಚನೆ ಮಾಡ್ಬೋದು. 2 ಸಲ ಯೋಚನೆ ಮಾಡಿ ಇದು ಮಾಡಿ. ಊರಲ್ಲಿ ಇವ್ರು ಏನಾಗ್ತಾರೆ 10 ವರ್ಷ ಬಿಟ್ಕೊಂಡು, ಯಾಕಂದ್ರೆ ಇಬ್ಬಿಬ್ರು ಗಂಡು ಮಕ್ಳು ನಮ್ಮ ವಯಸ್ಸಲ್ಲಿ ಇರ್ತಾರಲ್ಲ, ಅವ್ರ ಬಗ್ಗೆ ಯೋಚನೆ ಅವ್ರು ಏನಾಗಿದ್ದಾರೆ, ಇಬ್ರು ಗಂಡು ಮಕ್ಳು ಊರಲ್ಲೇ ಇರೋರು ಏನಾಗಿದ್ದಾರೆ. ನಮ್ಗೆ ಈಗ 2 ಗಂಡು ಮಕ್ಳು ಇದ್ದಾರೆ, ಅವರು ಇನ್ನು 10 ವರ್ಷ ಬಿಟ್ಕೊಂಡು ಏನಾಗೋದು ಅವ್ರ ಪರಿಸ್ಥಿತಿ ಊರಲ್ಲಿದ್ರೆ ಅಂತ ಯೋಚನೆ ಮಾಡಿ. ಅದೆಲ್ಲ ಯೋಚನೆ ಮಾಡ್ಬಿಟ್ಟು ನೀವು ನಿರ್ಧಾರ ತಗೋಬಹುದು ಅಂತ ಹೇಳಿ ನಾನು ಕರಾಟೆ ಮತ್ತೆ ಇದ್ರ ಬಗ್ಗೆ ಮಾತನ್ನ ಇಲ್ಲಿ ಸ್ಟಾಪ್ ಮಾಡ್ಬಿಟ್ಟು ಇವರು ಗೋಪಿ ಸರ್ ಕೊಡ್ತೀನಿ, ಗೋಪಿ ಸರ್ ಸೋಮನಿ ಸರ್ಗೆ. ಅದು ಮೊದಲು ಇನ್ನೊಂದು, ಕರಾಟೆಲಿ ಕಳೆದ 4-5 ತಿಂಗಳಿಂದ ನಮ್ಮೂರಲ್ಲಿ ಕರಾಟೆ ಮಾಡ್ತಾ ಇದ್ದಾರೆ. ಅದರಲ್ಲಿ 20 ಜನ ಮಕ್ಕಳು ಬರ್ತಾ ಇದ್ದಾರೆ. ಅದರಲ್ಲಿ ಸರ್ಕಾರಿ ಶಾಲೆಯಲ್ಲಿ ಓದ್ತಾ ಇರೋ ಹೆಣ್ಣು ಮಕ್ಕಳಿಗೆ ಸುಮಾರು 5 ಜನಕ್ಕೆ ರಂಜಿತ್ ಅಂತ ನಮ್ಮ ಟೈಲ್ಸ್ ಟೈಲ್ಸ್ ಡಿಸೈನ್ ಮಾಡ್ತಾರೆ ಗೊತ್ತಾ, ನಮ್ಮ ಪವನ್ ಅವರ ಮಾವ ಅವರು ಸ್ಪಾನ್ಸರ್ ಮಾಡ್ತಾ ಇದ್ದಾರೆ ನೋಡಿ. ಇನ್ನೊಂದ್ಸಲ ಹೇಳ್ತಾ ಇದ್ದೀನಿ, ಸರ್ಕಾರಿ ಶಾಲೆಯಲ್ಲಿ ಓದ್ತಾ ಇರೋ ಹೆಣ್ಣು ಮಕ್ಕಳಿಗೆ ಸುಮಾರು 4ರಿಂದ 5 ಹೆಣ್ಣು ಮಕ್ಕಳಿಗೆ ನಮ್ಮ ಊರಿನ ರಂಜಿತ್ ಟೈಲ್ಸ್ ಡಿಸೈನ್ ಮಾಡ್ತಾ ಇದ್ದಾರೆ ಅವರು. ಮತ್ತೆ ನಮ್ಮ ಪವನ್, ನನಗೆ ಅಷ್ಟೊಂದು ಗೊತ್ತಿಲ್ಲ ಅದು ಏನದು ಅವ್ರ ಮಗ ಇವ್ರ ಮಗ ಮೊಮ್ಮಗ ಆ ಥರ ನನಗೆ ಅಷ್ಟೊಂದು ಐಡಿಯಾ ಇಲ್ಲ. ಊರಿಗೆ ಬಂದು ಒಂದು 6 ತಿಂಗಳಾಗಿದೆ. ಕಂಟಿನ್ಯೂ 24 ಗಂಟೆ ಊರಲ್ಲೇ ಇರೋದು ಒಂದು 6 ತಿಂಗಳಿಂದ. ಆದ್ರಿಂದ ನನಗೆ ಈ ಬೀದಿ ಆ ಬೀದಿ ಅಕ್ಕಪಕ್ಕದ ಬಿದ್ದು ಹಳೆ ತಲೆಗಳು ಒಂದು ಅಷ್ಟು ಜನದ ಮುಖ ಪರಿಚಯ ಬಿಟ್ಟು ಇನ್ಯಾರು ಅಷ್ಟೊಂದು ಪರಿಚಯ ಇಲ್ಲ. ಅವರು 5 ಜನಕ್ಕೆ ಇದು ಮಾಡ್ತಾ ಇದ್ದಾರೆ, ಸ್ಪಾನ್ಸರ್ ಮಾಡ್ತಾ ಇದ್ದಾರೆ, ಅವ್ರ ಕೈಯಿಂದ ದುಡ್ಡು ಕೊಡ್ತಾ ಇದ್ದಾರೆ. ಸೊ ಮಕ್ಕಳು ಅದರ ಸದುಪಯೋಗ ಪಡಿಸ್ಕೊಳ್ಬೇಕು. ಅದ್ರಲ್ಲಿ ಏನಾಗ್ತಾ ಇದೆ ಅಂದ್ರೆ 4 ಜನ ಸೇರ್ಕೊಂಡ್ರು ಆಯ್ತಾ. ಫಸ್ಟ್ 1 ತಿಂಗಳು ಬಂದ್ರು, ಒಬ್ರು ಬಿಟ್ಟೋದ್ರು. ಇನ್ನೊಂದು ತಿಂಗಳು ಬಂದ್ರು, ಇಬ್ರು ಬಿಟ್ಟೋದ್ರು. 3 ತಿಂಗಳು ಬಂದ್ರು, ಇನ್ನೊಂದು ಬಿಟ್ಟೋದ್ರು. ಇನ್ನೊಂದು ಈಗ ಉಳ್ಕೊಂಡಿರೋದು ಒಂದೇ ಒಂದು ಹುಡುಗಿ, ಅದು ಕಬ್ನಳ್ಳಿ ಹುಡುಗಿ, ಅಖಿಲ ಅಂದ್ಬಿಟ್ಟು. ಅದೊಂದು ಅದೇ ರೀತಿ ನಾನು ಮಂಡ್ಯ ಗೌಡ ಫೌಂಡೇಶನ್ ಇಂದ ಕೋಚಿಂಗ್ ಕೊಡ್ತಾ ಇದ್ದೆ, ಫ್ರೀ ಕೋಚಿಂಗ್. ನವೋದಯ ಆಗಿರಲಿ, ಮೊರಾರ್ಜಿ ಆಗಿರ್ಲಿ, ಅಥವಾ SLCದು ಯಾವುದೇ ಕೋಚಿಂಗ್ ಇದು ಫ್ರೀ ಕೊಡ್ತಾ ಇದ್ದೆ. ಅದೇ ತೊಂದರೆ ಏನಾಗ್ತಾ ಇದೆ ಅಂದ್ರೆ, ಫೀಸ್ ಕೊಡ್ತಾ ಇರೋ ಮಕ್ಕಳು ಸೀರಿಯಸ್ ಆಗಿ ಬರ್ತಾ ಇದ್ದಾರೆ.
ಆಯ್ತಾ? ಅವ್ರು ಬೈಯೋಷ್ಟಿಲ್ಲ, ಹೊಡೆಯೋಷ್ಟಿಲ್ಲ, ಅವ್ರ ಪೇರೆಂಟ್ಗೆ ಫೋನ್ ಮಾಡೋಷ್ಟಿಲ್ಲ. ಈ ಸರ್ಕಾರಿ ಶಾಲೆಯಲ್ಲಿ ಯಾರು ಫ್ರೀ ಅಂತ ಹೇಳ್ತಾ ಇದ್ದೀನಿ, ಮೊದಲು 15 ಜನ ಬರ್ತಾ ಇದ್ರು. ಆಯ್ತಾ? 1-2 ತಿಂಗಳಾದ್ಮೇಲೆ 12 ಆಯ್ತು, 8 ಆಯ್ತು, 6 ಆಯ್ತು, 4 ಆಯ್ತು, ಈಗ ಒಬ್ರು ಬಂದಿದೆ. ಅದು ಯಾರು ಗೊತ್ತಾ? ಆ ಹುಡುಗಿನೂ ವಕೀಲ ಅಂತಾನೆ. ಎಲ್ಲಿ ಅದು ವಕೀಲ? ಇಲ್ಲಿ ಇವಳೇನೆ, ಇವಳೊಬ್ಳೆ ಆ ರೀತಿ ಇದು ಮಾಡ್ತಾ ಇರೋದು. ಇದೊಂದೇ ಹುಡುಗಿ ಸರ್ಕಾರಿ ಶಾಲೆಯಲ್ಲಿ ಓದ್ತಾ ಇರೋ ಹುಡುಗಿ ಹೇಳೋದು ಕೆಲಸ ಮಾಡ್ತಾರೆ. ಇವ್ರ ಪೇರೆಂಟ್ ಒಂದಿನ ಕರ್ಸ್ಬಿಟ್ಟು ನಾನು ಮಾತಾಡಿಲ್ಲ, ಯಾರಿಗೂ ಫೋನ್ ಮಾಡಿಲ್ಲ, ನಿಮ್ಮ ಮಕ್ಳಿಗೆ ಈ ಥರ ಮಾಡಿ, ಆ ಥರ ಮಾಡಿ, ದಯವಿಟ್ಟು ಕಳಿಸಿ, ಆ ಥರ ಇಲ್ಲ. ಆದರೆ ಬೇರೆ ಮಕ್ಳಿಗೆಲ್ಲ ಹೇಳಿದ್ದೀನಿ, ಹೇಗಿದ್ರು ಫ್ರೀ ಎಜುಕೇಶನ್ ಎಲ್ಲ ದಯವಿಟ್ಟು ಕಳಿಸಿ, ಸುಮಾರು ಸಲ ಹೇಳಿದ್ದೀನಿ. ಆದರೂ ಅದು ಏನಕ್ಕೆ ಆಗ್ತಾ ಇದೆ ಅಂತ ಗೊತ್ತಿಲ್ಲ. ಆದರೆ ಬೇರೆ ಮಕ್ಕಳು ಫೀಸ್ ಕೊಟ್ಟು ಯಾರು ಬರ್ತಾರೆ ಅವರಂತೂ ಸರಿಯಾಗಿ ಬರ್ತಾ ಇದ್ದಾರೆ. ತೊಂದರೆ ಇರೋದು ನಮಗೆ ಈ ಮಕ್ಕಳಿಂದ. ಆ ಪೇರೆಂಟ್ಸು ಇನ್ನೊಂದ್ಸಲ ಯೋಚನೆ ಮಾಡಿ. ನೀವೇನಾದ್ರು ನಿಮ್ಮ ಮಕ್ಕಳ ಬಗ್ಗೆ ಜವಾಬ್ದಾರಿ ತಗೊಂಡ್ರೆ ಕರಾಟೆ ಒಂದು 4-5 ಜನ ರಂಜಿತ್ರವರು ಸಹಾಯ ಮಾಡ್ತಾರೆ. ಮತ್ತೆ ಏನೇ ಕೋಚಿಂಗ್ ಇದ್ರು ನಾನು ಹೆಲ್ಪ್ ಮಾಡ್ತೀನಿ. ಅವ್ರಿಗೆ ಯಾವುದು ಫೀಸ್ ಇರಲ್ಲ. ಅದನ್ನ ನೀವು ಒಂದು ಸ್ವಲ್ಪ ಜವಾಬ್ದಾರಿ ತಗೊಂಡು ಕಳಿಸಿದ್ರೆ ನಿಮ್ಮ ಮಕ್ಕಳು ಆಲ್ರೆಡಿ ಮೊರಾರ್ಜಿಲಿ 4 ಜನ ಪಾಸ್ ಆಗಿದ್ದಾರೆ. ಅದರಲ್ಲಿ 2 ಆಲ್ರೆಡಿ ಹೋಗಿ ಸ್ಕೂಲಲ್ಲಿ ಓದ್ತಾ ಇದ್ದಾರೆ. 2 ಊರಲ್ಲಿ ಇದ್ದಾರೆ. ಒಬ್ಳು ಮಗಳು ಅಂದ್ಬಿಟ್ಟು ಕಳಿಸಿಲ್ಲ ಅಷ್ಟೇ, ಇಲ್ಲಾಂದ್ರೆ ಅವರು ಹೋಗ್ತಾ ಇದ್ರು. ಸೊ ನೀವು ಯೋಚನೆ ಮಾಡಿ. Thank you, Professor Santosh sir, for useful information about job opportunities in the Indian Army. ಯುವಕರಿಗೆ ಭಾರತೀಯ ಸೇನೆಯಲ್ಲಿರುವ ಉದ್ಯೋಗಾವಕಾಶಗಳ ಕುರಿತು ಮಾಹಿತಿ ನೀಡಿದ ಪ್ರೊಫೆಸರ್ ಸಂತೋಷ್ ಸರ್ ಅವರಿಗೆ ಧನ್ಯವಾದಗಳು. ಲೆಟ್ ಮೀ ಇನ್ವೈಟ್ ಮಿಸ್ಟರ್ ಅರ್ಜುನ್ ಅಕ್ಕಿಲಾರ್ ಅವರಿಂದ ಗೋಪಿ ಸರ್ ಬಗ್ಗೆ ಕಿರು ಪರಿಚಯ. Now we are introducing Karate Master Gopi sir. Gopi sir ಬಗ್ಗೆ ಕಿರು ಪರಿಚಯ. Gopi sir has completed a diploma, BA and LLB for the last 30 years. Gopi sir has been working in various reputed schools and police academy in Mandya district. ಹೆಸರು ಗೋಪಿದಾಸ್ ಪಿ. ಶಿಕ್ಷಣ ಡಿಪ್ಲೊಮೊ, BA ಮತ್ತು LLB. ಇವರು ಮಂಡ್ಯ ಜಿಲ್ಲೆಯ ಹೆಸರಾಂತ ಶಾಲೆಗಳು ಮತ್ತು ಪೊಲೀಸ್ ಅಕಾಡೆಮಿಯಲ್ಲಿ ಕಳೆದ 30 ವರ್ಷಗಳಿಂದ ಕರಾಟೆ ತರಬೇತಿ ನಡೆಸುತ್ತಿದ್ದಾರೆ. We are lucky to have an experienced and expert karate master like Gopi sir. Thank you sir for accepting our invitation to train our students. ಇಂತಹ ಅನುಭವ ಮತ್ತು ಪರಿಣಿತಿ ಹೊಂದಿರುವ ಕರಾಟೆ ಮಾಸ್ಟರ್ ಸಿಕ್ಕಿರುವುದು ನಮ್ಮ ಪುಣ್ಯವೆಂದೇ ತಿಳಿದು ನಮ್ಮ ಮಕ್ಕಳಿಗೆ ಕರಾಟೆ ಹೇಳಿಕೊಡಲು ಒಪ್ಪಿದ್ದಕ್ಕೆ ಮತ್ತೊಮ್ಮೆ ಧನ್ಯವಾದ ಅರ್ಪಿಸುತ್ತಿದ್ದೇನೆ. ಥ್ಯಾಂಕ್ ಯು ಒನ್ಸ್ ಅಗೇನ್. Now we request Sri Gopi sir to address the gathering. ಕರಾಟೆಯ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡಿದ್ದಾರೆ ಕರಾಟೆ ಮಾಸ್ಟರ್ ಗೋಪಿ ಸರ್. ಎಲ್ಲರಿಗೂ ಸಂಜೆಯ ಧನ್ಯವಾದಗಳು. ನಾನು ಈ ಊರಿಗೆ ಬಂದಾಗ ಇಲ್ಲಿ ಇಷ್ಟು ಮಕ್ಕಳು ಸೇರ್ತಾರೆ ಅನ್ನೋದೇ ನನಗೆ ಗೊತ್ತಿರಲಿಲ್ಲ. ಅಂಥದ್ರಲ್ಲಿ 20 ಮಕ್ಕಳು ಬರ್ತಾ ಇದ್ದಾರೆ. 20 ಮಕ್ಕಳು ತುಂಬ ಚೆನ್ನಾಗಿ ವರ್ಕ್ ಮಾಡ್ತಾ ಇದ್ದಾರೆ. ಅವ್ರ ಪರ್ಫಾರ್ಮೆನ್ಸು ಅಷ್ಟೇ ಪರ್ಫೆಕ್ಷನ್ ಆಗಿದೆ. ಗೊತ್ತಾಯ್ತಾ? ಸಣ್ಣ UKG ಮಕ್ಕಳಿಂದ 5th 6th ಗಂಟನೂ ಮಾಡ್ತಾ ಇದ್ದಾರೆ. ಆ UKG ಮಕ್ಕಳು ಕೂಡ ಅಷ್ಟೇ ತುಂಬ ಚೆನ್ನಾಗಿ ಮಾಡ್ತಾ ಇದೆ. ನಾನು ಹೇಗೆ ಎಕ್ಸ್ಪೆಕ್ಟ್ ಮಾಡಿದೆ ಅದೇ ಮೂಮೆಂಟ್ ಮಕ್ಕಳಲ್ಲಿದೆ, ಅಷ್ಟೇ ಪರ್ಫಾರ್ಮೆನ್ಸ್ ಇದೆ. ಬಟ್ ಆ ಮಕ್ಕಳನ್ನ ಮುಂದೆ ತರೋದು ನನ್ನ ದಾರಿ ಅದು. ಹಾಗೆ ಮಕ್ಕಳು ತುಂಬ ಇಂಟ್ರೆಸ್ಟಾಗಿ ಕಲಿತಾ ಇದ್ದಾರೆ. ಈ ಕರಾಟೆ ಕಲಿಯೋದ್ರಿಂದ ಬರೀ ಫಿಸಿಕಲ್ ಮಾತ್ರ ಅಲ್ಲ, ಮೆಂಟಲಿ ಕೂಡ ಸ್ಟ್ರಾಂಗ್ ಆಗುತ್ತೆ. ಓದೋ ಕಡೆ ಆಗಲಿ ಇಲ್ಲ ಬೇರೆ ಆ್ಯಕ್ಟಿವಿಟೀಸ್ ಆಗಲಿ ಪ್ರತಿಯೊಂದಕ್ಕೂ ಕರಾಟೆ ನಿಮಗೆ ಒಂದು ಮೂಲದಾರಿ ಆಗುತ್ತೆ. ಇಷ್ಟು ಹೇಳಿ ನಿಮಗೆ ಬೇಜಾರು ಮಾಡಲ್ಲ. ಕರಾಟೆ ಮೂಮೆಂಟ್ ನೋಡೋಕ್ಕೆ ಇಲ್ಲ ಪರ್ಫಾರ್ಮೆನ್ಸ್ ನೋಡೋಕ್ಕೆ ಕಾಯ್ತಾ ಇದ್ದೀರಾ ಅಂತ ಗೊತ್ತು. ಅದಕ್ಕೋಸ್ಕರ 4 ಮಾತಾಡಿ ನಿಲ್ಲಿಸ್ತಾ ಇದ್ದೀನಿ. ಥ್ಯಾಂಕ್ ಯು.
Thank you so much for your insightful and inspiring words about karate training. ಕರಾಟೆಯ ಬಗ್ಗೆ ದೂರದೃಷ್ಟಿಯ ಮತ್ತು ಸ್ಫೂರ್ತಿದಾಯಕ ಮಾಹಿತಿ ನೀಡಿದ ಗೋಪಿ ಸರ್ ಅವರಿಗೆ ಧನ್ಯವಾದಗಳು. Now we request retired army soldier Shri Manu sir to address the gathering. ಉದ್ಯೋಗದ ಗಣಿ ಭಾರತೀಯ ಸೇನೆಯ ಬಗ್ಗೆ ನಿವೃತ್ತ ಯೋಧ ಮನು ಸರ್ ರವರಿಂದ ಕಿರು ಪರಿಚಯ. ನಮಸ್ತೆ ಎಲ್ರಿಗೂ. ನನ್ನ ಹೆಸರು ಮನುಕುಮಾರ್ ಅಂತ ಅಂದ್ಬಿಟ್ಟು ನಾನು ಸೆಂಟ್ರಲ್ ರಿಸರ್ವ್ ಪೊಲೀಸ್ ಫೋರ್ಸ್ನಲ್ಲಿ ಸುಮಾರು ಒಂದು 6 ವರ್ಷ ಸರ್ವಿಸ್ ಮಾಡಿದ್ದೀನಿ, ಅಂದರೆ ಸೇವೆ ಮಾಡಿದ್ದೀನಿ. ಈಗ ಸೇವೆ ಬಗ್ಗೆ ಅಂದರೆ ಸೇವೆಗೆ ಸೇರುವಂಥ ಉತ್ಸಾಹಿಗಳು ಯುವಕರು ಇವ್ರಿಗೆಲ್ಲ ನಾನು ಹೇಗೆ ತಮ್ಮ ದೈಹಿಕ ಕ್ಷಮತೆಗಳನ್ನ ಹೆಚ್ಚಿಸ್ಕೊಬೇಕು ಹಾಗೂ ಯಾವ ರೀತಿ ನಾವು ಈ ಎಕ್ಸಾಮ್ಗಳಿಗೆ ರೆಡಿ ಆಗಬೇಕು ಅನ್ನೋದನ್ನು ಕಲಿಸ್ಕೊಡ್ಲಿಕ್ಕೆ ನಾವು ಮತ್ತು ಸಂತೋಷ್ ಸರ್ ಮತ್ತು ನಮ್ಮ ಗೋಪಿ ಸರ್ ಅವರು ಈ ನಿಟ್ಟಿನಲ್ಲಿ ಮುಂದುವರಿತಾ ಇದ್ದೀವಿ. ತಾವುಗಳು ಸಾಕಷ್ಟು ಇದನ್ನು ಸದುಪಯೋಗಪಡಿಸ್ಕೋಬೇಕು ಅಂತ ನಮ್ಮ ಕೋರಿಕೆ ಆಗಿದೆ. ಅಂದರೆ ಇದು ಬರೀ ನಾವು ಆರ್ಮಿಗೆ ಸೇರಬೇಕು ಅಂತನ್ನುವಂಥ ವ್ಯಕ್ತಿಗಳೇ ಅಲ್ಲ, ಎಲ್ಲರೂ ದೈಹಿಕ ಕ್ಷಮತೆ ಅಂದರೆ ತುಂಬ ಮುಖ್ಯ. ಅಂದರೆ ಒಬ್ಬ ಡಾಕ್ಟ್ರ್ ಹೇಳ್ತಾರೆ, ಹೃದಯ ಹೇಳುತ್ತಂತೆ ಮನುಷ್ಯನಿಗೆ, ನೀವು ನನಗೋಸ್ಕರ ಒಂದು ದಿನಕ್ಕೆ 45 ನಿಮಿಷ ನಡೀರಿ, ನಾನು ನಿಮಗೆ ಜೀವನ ಪೂರ್ತಿ ನಡೀತೀನಿ ಅಂತ ಹೃದಯ ಹೇಳುತ್ತಂತೆ. ಹಾಗೆ ತಾವುಗಳು 45 ನಿಮಿಷ ರನ್ನಿಂಗ್ ಮಾಡಿ, ವಾಕಿಂಗ್ ಮಾಡಿ, ಜಾಗಿಂಗ್ ಮಾಡಿ ನಿಮ್ಮ ದೈಹಿಕ ಕ್ಷಮತೆನ ನೀವೇ ಚೆನ್ನಾಗಿ ಇಟ್ಕೊಬೋದು. ಇಷ್ಟು ಹೇಳ್ತಾ ನಾನು ನನ್ನ ಮಾತನ್ನ ಮುಗಿಸ್ತೀನಿ. ಥ್ಯಾಂಕ್ ಯು. Thank you Manu sir for address the gathering. ಭಾರತೀಯ ಸೇನೆಯ ಕಿರು ಪರಿಚಯ ಮಾಡಿದ ಮನು ಸರ್ ಅವರಿಗೆ ಧನ್ಯವಾದಗಳು. Felicitation, ಸನ್ಮಾನ. Next we would like to call upon our highly energetic Mandya Cubs to garland our dignitaries on stage. ಈಗ ನಮ್ಮ ಶಾಲೆಯ ಕಿರಿಯ ಲವಲವಿಕೆಯ ಪುಟಾಣಿಗಳಿಂದ ಗಣ್ಯರಿಗೆ ಮಾಲಾರ್ಪಣೆ. ಎಲ್ಲೋದಣ್ಣ? ಸರಿ ಸರಿ ಎಲ್ಲೋ ಅಂತಿಲ್ಲ. ಎಲ್ಲೋದಂತ ಕೇಳೋಣ ಮಾಡಿದೆ. ಥ್ಯಾಂಕ್ ಯು ಡಿಯರ್ ಮಂಡ್ಯ ಕಪ್. ಈಗ ನಮ್ಮ ಮಾಲಾರ್ಪಣೆ ಮಾಡಿದ ನಮ್ಮ ಪುಟಾಣಿ ಸೂಪರ್ ಸ್ಟಾರ್ಗಳಿಗೆ ಧನ್ಯವಾದಗಳು. ಈಗ ಕರಾಟೆ ಪ್ರದರ್ಶನ ಇರುತ್ತೆ. ಕಳೆದ 4-5 ತಿಂಗಳಿಂದ ನಮ್ಮ ಊರಿನ ಮಕ್ಕಳು ಏನ್ ಕಲ್ತಿದ್ದಾರೆ ಅಂದ್ಬಿಟ್ಟು ಈಗ ಡೆಮೋ ಇರುತ್ತೆ. ದಯವಿಟ್ಟು ಬೇರೆ ಪೋಷಕರಿದ್ರೆ ಬಂದು ನೋಡ್ಬೋದು. 1-2 ನಿಮಿಷ ಎಲ್ಲರೂ ಮಕ್ಕಳು ಬಟ್ಟೆ ಚೇಂಜ್ ಮಾಡ್ತಾ ಇದ್ದಾರೆ. ಒಂದೊಂದು ಆ ಕಡೆ ಡಿಸ್ಕಸ್ ಮಾಡ್ತೀರಾ? ಒಂದು 10 ನಿಮಿಷ ಎಲ್ಲ ಡಿಸ್ಕೊಳ್ತೀರಾ? ಆ ಕಡೆ ಈ ಕಡೆ, ಆ ಕಡೆ ಅರ್ಧ, ಈ ಕಡೆ ಅರ್ಧ. ಕರಾಟೆಲಿರೋ ಮಕ್ಕಳು ಮಾತ್ರ ಇಲ್ಲ. ಇನ್ನೇ ಯಾರು ಪ್ರಾಕ್ಟೀಸ್ ಮಾಡಿದ್ದಾರೆ?
ನೋಡಿ, ಕರಾಟೆ ಪ್ರದರ್ಶನ ಶುರುವಾಗ್ತಾ ಇದೆ, ಕರಾಟೆ ಡೆಮೋ ಶುರುವಾಗ್ತಾ ಇದೆ. 4-5 ತಿಂಗಳಲ್ಲಿ ನಮ್ಮ ಊರಿನ ಪುಟಾಣಿಗಳು, ಅಲ್ಲಿ ದೊಡ್ಡ ಮಕ್ಳು ಯಾರು ಇಲ್ಲ, ಎಲ್ಲ LKG UKG ಮಕ್ಕಳು ಏನ್ ಕಲ್ತಿದ್ದಾರೆ ಅಂತ ಒಂದು ಸಲ ಬಂದು ನೋಡ್ಬೋದು. ಮತ್ತೆ ಇನ್ನ ಕೆಲವೇ ವರ್ಷಗಳಲ್ಲಿ ಮುಂದೆ ಅವ್ರ ಫ್ಯೂಚರ್ ಏನಾಗ್ತಾರೆ ಅನ್ಬಿಟ್ಟು ಬೇರೆ ಕರಾಟೆ ಮಕ್ಕಳು ಬಂದಿದ್ದಾರೆ ಮಂಡ್ಯದಿಂದ, ಅವರನ್ನು ನೋಡ್ಬೋದು ನೀವು. ಈಗ ಪ್ರೆಸೆಂಟ್ ನೋಡ್ಬೋದು, ಫ್ಯೂಚರ್ ನೋಡ್ಬೋದು, ಇವತ್ತಿನ ವಾಸ್ತವನು ನೋಡ್ಬೋದು, ಮುಂದೆ ಮಕ್ಕಳ ಭವಿಷ್ಯನೂ ಇಲ್ಲೇ ನಿಮ್ಗೆ ಕಣ್ಣು ಕಾಣಿಸುತ್ತೆ. ನೀವೇನಾದ್ರು ಕಂಟಿನ್ಯೂಸ್ ಆಗಿ ಕರಾಟೆ ಕಲಿಸಿದ್ರೆ ಮಕ್ಕಳು ಫ್ಯೂಚರ್ ಅಲ್ಲಿ ಯಾವ ರೀತಿ ಡೆವಲಪ್ ಆಗ್ತಾರೆ ಅಂದ್ಬಿಟ್ಟು ಈಗ ಪ್ರದರ್ಶನ ಶುರುವಾಗ್ತಾ ಇದೆ. ಮತ್ತೆ ಇನ್ನೊಂದು ಮುಖ್ಯವಾದ ವಿಷಯ, ಕರಾಟೆಗೆ ನೀವು ಗಂಡು ಮಕ್ಕಳನ್ನ ಸೇರಿಸಿರೋ ಪರವಾಗಿಲ್ಲ, ದಯವಿಟ್ಟು ಹೆಣ್ಮಕ್ಳನ್ನ ಸೇರಿಸಿ. ಇನ್ನೊಂದ್ಸಲ ಹೇಳ್ತಾ ಇದ್ದೀನಿ, ಕರಾಟೆಗೆ ನೀವು ಗಂಡು ಮಕ್ಕಳನ್ನ ಸೇರಿಸ್ತಿರೋ ಪರವಾಗಿಲ್ಲ, ದಯವಿಟ್ಟು ಹೆಣ್ಣು ಮಕ್ಕಳನ್ನ ಸೇರಿಸಿ. ಯಾಕೆಂದ್ರೆ ನಿಮ್ಗೆಲ್ಲ ಇವತ್ತು ದೇಶದಲ್ಲಿ ಏನ್ ನಡೀತಾ ಇದೆ ಅಂತ ಗೊತ್ತೇ ಇದೆ, ಆಯ್ತಾ? ಎಷ್ಟು ದೇಶದಲ್ಲಿ ಅನ್ಸೇಫ್ ಆಗ್ತಾ ಇದೆ ಅಂತ ಗೊತ್ತಾ ಇದೆ. ಅದೆಲ್ಲ ಮಾಡ್ಬೇಕು ಅಂದ್ರೆ ಮಕ್ಕಳು ಕರಾಟೆ ಕಲ್ತಿರ್ಬೇಕು. ಕರಾಟೆ ಅಂದ್ರೆ ಸೆಲ್ಫ್ ಡಿಫೆನ್ಸ್. ನೋಡಿ, ಈಗೇನಾರು ಆಗ ನಮ್ಮ ಮನೆ ಹೆಣ್ಮಕ್ಳು ಅಥವಾ ನಿಮ್ಮ ಮನೆ ಹೆಣ್ಮಕ್ಳು ಹೊರಗಡೆ ಹೋದಾಗ ನೋಡಿ, ಈಗ ನೋಡಿ, ನಮ್ಮ ಊರಿನ ಹೆಣ್ಮಕ್ಳು ಅಥವಾ ನಮ್ಮನೆ ಅಥವಾ ನಿಮ್ಮನೆ ಹೆಣ್ಮಕ್ಳು ಹೊರಗಡೆ ಕೆಲ್ಸಕ್ಕೆ ಹೋದ್ರೆ ವಾಪಸ್ ಬರ್ಬೇಕಾದ್ರೆ ಎಷ್ಟು ಟೆನ್ಷನ್ ಆಯ್ತಾ. ಸಾಯಂಕಾಲ 6 ಗಂಟೆ ಆಗ್ತಾ ಇದ್ದಂಗೆ ಟೆನ್ಷನ್ ಶುರು ಆಗುತ್ತೆ. ಅಥವಾ ಮಧ್ಯಾಹ್ನ ಬರ್ಬೇಕಾದ್ರೆ ಹೆಣ್ಮಕ್ಳು 1-2 ಗಂಟೆ ಲೇಟ್ ಆಗಿ ಬಂದ್ರು ನಮ್ಗೆ ಟೆನ್ಷನ್ ಶುರು ಆಗುತ್ತೆ. ಅಕಸ್ಮಾತ್ ಸಾಯಂಕಾಲ 7 ಗಂಟೆ 8 ಗಂಟೆ ಡ್ಯೂಟಿ ಮುಗಿಸ್ಕೊಂಡು ಬರ್ತಾರೆ, ಇನ್ನೂ ಟೆನ್ಷನ್ ಶುರು ಆಗುತ್ತೆ. ಪ್ರತಿ 10 ನಿಮಿಷ ಒಂದ್ಸಲ ಫೋನ್ ಮಾಡ್ತಾ ಇದೀವಿ. ಅದೇ ಬೆಂಗಳೂರು ಆದ್ರೆ ನೈಟ್ ಶಿಫ್ಟ್, ಡೇ ಶಿಫ್ಟ್ ಆ ತರ ಎಲ್ಲ ಇರುತ್ತೆ. ಮಧ್ಯರಾತ್ರಿ ಎಲ್ಲ ಹೆಣ್ಮಕ್ಳು ಓಡಾಡ್ಬೇಕಾಗುತ್ತೆ. ಅಕಸ್ಮಾತ್ ನಮ್ಮ ಊರಿನ ಹೆಣ್ಣು ಮಕ್ಳು ಏನಾರ ಕರಾಟೆ ಏನಾರ ಕಲ್ತ್ರೆ ಮೂರೇ ಪಂಚು ಎಲ್ಲೆಲ್ಲಿ ಹೊಡಿಬೇಕು ಅಂತ ಸರ್ ಹೇಳ್ಕೊಡ್ತಾ ಇದ್ದಾರೆ. ಎಲ್ಲೆಲ್ಲಿ ಹೊಡಿಬೇಕು ಅಂತ 3 ಪಂಚ್ ಏನಾರ ಹೊಡೆದ್ರೆ ಅವನು ವಾಪಸ್ ಎದ್ದಿನ್ಕೊಳ್ಳೋಕೆ ಮನೇಲಿ ಬಂದು ತಲುಪಿರ್ತಾರೆ. ಆದ್ರಿಂದ ಗಂಡು ಮಕ್ಳಿಗೆ ಕರಾಟೆ ಕಲಿಸ್ತಿಲ್ಲ ಅಂದ್ರೆ ಪರವಾಗಿಲ್ಲ, ಹೆಣ್ಮಕ್ಳಿಗೆ ಕಲಿಸಿ. ನೋಡಿ, 6 ತಿಂಗಳಲ್ಲಿ ಎಷ್ಟು ಟ್ರೈನ್ ಅಪ್ ಆಗಿದ್ದಾರೆ ಅಂದ್ಬಿಟ್ಟು. ಈಗ ನೋಡಿ, ಅಕಸ್ಮಾತ್ ಮನೇಲಿ ಯಾರ ನೋಡಿ, ನೀವೆಲ್ಲ ಹೊರಗಡೆ ಹೋಗ್ಬೇಕಾದ್ರೆ ಬಸ್ಸಲ್ಲಿ ಅಥವಾ ಅಲ್ಲಿ ಪಾರ್ಕ್ ಅಥವಾ ಸ್ಕೂಲ್ ಯಾರು ಚುಡಾಯಿಸೋರು ಏನ್ ಮಾಡ್ತಾರೆ ಹೆಣ್ಮಕ್ಳು? ನಾರ್ಮಲ್ ಆಗಿ ಏನ್ ಮಾಡ್ತಾರೆ? ಸಾಮಾನ್ಯವಾಗಿ ಅಪ್ಪಂಗೆ ಹೇಳ್ತೀನಿ, ನಮ್ಮ ಅಣ್ಣಂಗೆ ಹೇಳ್ತೀನಿ, ನಮ್ಮ ಅವನ್ ಕರ್ಕೊಬರ್ತೀನಿ, ಅವ್ರು ಕರ್ಕೊಬರ್ತೀನಿ ಅಂತ ಹೇಳ್ತಾರೆ, ಆಯ್ತಾ? ಈಗ ಸಾಮಾನ್ಯವಾಗಿ ಇದು ನಡೀತಾ ಇರೋದು. ಆಗ ಯಾವನಾರ ಗುರಾಯಿಸಿದ್ರೆ, ಯಾರ ದುರ್ಗುಟ್ಟೆ ನೋಡಿದ್ರೆ, ಚುಡಾಯಿಸಿದ್ರೆ, ರೇಗಿಸಿದ್ರೆ ಹಿಂಗೆ ಹೇಳೋದು ಹೆಣ್ಮಕ್ಳು. ನಮ್ಮ ಅಪ್ಪಂಗೆ ಹೇಳ್ತೀನಿ, ನಮ್ಮ ಅಣ್ಣಂಗೆ ಹೇಳ್ತೀನಿ, ನಮ್ಮ ತಮ್ಮಂಗೆ ಹೇಳ್ತೀನಿ, ಅವ್ರು ಕರ್ಕೊಬರ್ತೀನಿ, ಇವ್ರು ಕರ್ಕೊಬರ್ತೀನಿ, ಪೊಲೀಸ್ ಕೇಳ್ತೀನಿ ಅಂತ ಹೇಳ್ತಾರೆ. ಅದೇ ನಮ್ಮ ಮಕ್ಕಳು ಕರಾಟೆ ಕಲ್ತಿದ್ರು ಏನಿಲ್ಲ, 2 ನಿಮಿಷ ಅವ್ರಿಗೇನು ಕರಾಟೆ ಗೊತ್ತು ಅಂತ ಯಾರೋ ಹೇಳ್ತೀರಾ? ಇಲ್ಲೇ ಬನ್ನಿ ಬಾಪ ಬನ್ನಿ ನೋಡಿ, ಎಷ್ಟು 2 ರೆಡಿ ಇದ್ದಾಳೆ. ಇವಳು ಏನೋ ಕರಾಟೆ ಬರುತ್ತೆ ಅಂತ ಯಾರು ಗೊತ್ತಾ? ಯಾರಿಗೂ ಗೊತ್ತಿಲ್ಲ. ಮೂರೇ ಪಂಚು. ಈಗ ಅದನ್ನು ತೋರಿಸ್ತಾರೆ ಯಾವ ರೀತಿ ಹೊಡಿಬೇಕು ಅಂದ್ಬಿಟ್ಟು, ಆಯ್ತಾ? ಮುಖದ ಮೇಲೊಂದು, ಎದೆ ಮೇಲೊಂದು, ಇನ್ನೊಂದು ಹೊಡಿಬೇಕಾ ಸ್ಥಳದ ಹೊಡೋದ್ರೆ ಅವ್ರು ಮಲಗಿದ್ದು ವಾಪಸ್ ಹೇಳಕ್ಕೆ ಮಕ್ಕಳು ಮನೆ ಸೇರ್ಕೊಂಡ್ಬಿಟ್ಟಿರ್ತಾರೆ. ಆದ್ರಿಂದ ದಯವಿಟ್ಟು ಹೆಣ್ಣು ಮಕ್ಕಳನ್ನ ಕರಾಟೆಗೆ ಸೇರಿಸಿ. ಈಗ ನೋಡಿ, ಅಲ್ಲಿ ಹೇಳ ಅಲ್ಲಿ ಪುನೀತ್ ಯಾರೇನು ಸೈಲೆಂಟ್ ಆಗಿ ಸರ್ ಕವರ್ ಆಗ್ತದಾ? ಇಲ್ಲ, ಏನಾಯ್ತು ಇಲ್ಲಿ ಇಷ್ಟೇ. ಅಣ್ಣ ಬೈತಾರೆ ಅಂತ ಬಾಯಿ ಮುಚ್ಚಿದ್ರೆ ಅವ್ರ ವಾಯ್ಸ್ ಗೊತ್ತಾಗುತ್ತೆ. ನಾವು ಒಂದು ನಿಮಿಷ ಮಕ್ಕಳು ವಾಯ್ಸ್ ಕೇಳಿ ಹೆಂಗಿರುತ್ತೆ ಅಂದ್ಬಿಟ್ಟು, ಗಂಟ್ಲು ಸೌಂಡ್ ಕೇಳಿ 4 ತಿಂಗಳಲ್ಲಿ ಎಷ್ಟು ಚೇಂಜಸ್ ಆಗಿದೆ ಅಂದ್ಬಿಟ್ಟು, 4 ತಿಂಗಳಲ್ಲಿ ಎಷ್ಟು ಚೇಂಜಸ್ ಆಗಿದೆ ಅಂದ್ಬಿಟ್ಟು ಮಕ್ಕಳು ಸೌಂಡ್ ಕೇಳಿ. ದಯವಿಟ್ಟು ಎಲ್ಲ ಸುಮ್ಮನೆ ಸೈಲೆಂಟ್ ಆಗಿ. Start. Eight. Bang. Shot. Shake. Change. Side chest. 8. 9. Shot. Shake.
Gong. Break. Change. Again, please. Edge. Name. Some. Shake. Change. Push up. ನಕಲ್ ಪುಷಪ್ ಅಲ್ಲ ಸರ್? ಬೇಡ ನೆಕ್ಕ ಸ್ಮಾಲ್ ನಕಲ್ ಒಂದು ನಿಮಿಷ. ನಕಲ್ ಪುಷಪ್ ಅಂದರೆ ಈ ಥರ ಈ ಮೂಳೆ ಮೇಲೆ ಪುಷಪ್ ಮಾಡ್ತಾರೆ. ಇಲ್ಲಿ ಸ್ವಲ್ಪ ಮರಳಿದೆ ಆದರೂ ತೋರಿಸ್ತೀನಿ. ಬಾಕಿಯವ್ರು ಏನು ಬೇಡ, ಹೆಣ್ಮಕ್ಳು ಮಾತ್ರ ಮಾಡಿ. ಬಾಕಿಯವ್ರು ಎಲ್ಲರೂ ಗೊತ್ತಿರುತ್ತೆ, ಹೆಣ್ಮಕ್ಳು ಮಾಡ್ತಾರೆ ನೀವೆಲ್ಲ ಮಾಡ್ತಾರೆ ಅಂತ ಗೊತ್ತಿರುತ್ತೆ. ಹೆಣ್ಮಕ್ಳೆಲ್ಲ ನಿಂತ್ಕೊಳ್ಳಿ, ಹೆಣ್ಮಕ್ಳೆಲ್ಲ ನಿಂತ್ಕೊಳ್ಳಿ, ಇತ್ಕೊಡಿ, ಮ್ಯಾಟ್ ಕೊಡಿ. ಮ್ಯಾಟ್ ಬೇಡ ಮ್ಯಾಟ್ ಬೇಡ ಬಿಡಿ, ಅದ್ರ ಮೇಲೆ ಮ್ಯಾಟ್ ಅಂತ ಸರ್, ಅದೇ ಆಗುತ್ತೆ. ಈ ಕಡೆ ಹೆಣ್ಮಕ್ಳೆಲ್ಲ ಸೈಡ್ ಬನ್ನಿ, ಹೆಣ್ಮಕ್ಳೆಲ್ಲ ಸೈಡ್ ಬನ್ನಿ. ನೋಡಿ ನಕಲ್ ಪುಷಪ್ ಒಂದ್ಸಲ ಮಾಡಿ ನೋಡಿ ಗೊತ್ತಾಗುತ್ತೆ. ಈ ರೀತಿ ಮಾಡಿ ನೋಡಿ ಒಂದ್ಸಲ ಗೊತ್ತಾಗುತ್ತೆ ಏನಾಗುತ್ತೆ ಮಾಡೋ. ಲೈಟ್ ಮಾಡಿ ಸರ್, ಯಾಕೆಂದ್ರೆ ಮರಳು ಕಲ್ಲೆಲ್ಲ ವಿಪರೀತ ನಮ್ಮ ಕೈಲಿ ಮಾಡೋಕ್ಕಾಗಲ್ಲ. ನಕಲ್ ಪುಷಪ್ ಮಾಡ್ತಾ ಇರೋದು ಸಾಕು ಬಿಡಿ, ಮರಳಿದೆ ತುಂಬ. ಸೌಂಡ್ ಚೆನ್ನಾಗಿ ಬರಬೇಕು. ಚೂಡಾನ್ಸ್ಕೆ ವಿದ್ಯಾ ಎಸ್ 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 ನೀಡಾಂತಿಕೆ ಡಬಲ್ ಎಸ್ 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 ಸಣ್ಣಾಂತಿಕೆ ಡಬಲ್ ಎಸ್ 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 lower black left hand edge name some shape go break upper block edge जोड़ा में name some shape go break so तो okay edge name some shape go break so तो okay edge name some shape go break change very good left side horizontal किया गया है जोड़ा में क्या edge name edge name change right leg edge name edge yeah frame ಇದು ಜಸ್ಟ್ ಬೇಸಿಕ್ ಮೂಮೆಂಟ್ಸ್ ಇನ್ನು ಸೀನಿಯರ್ ಮಾಡ್ತಾರೆ ನೋಡಿ ಇಷ್ಟು ನೋಡಿದ್ದು ಪ್ರೆಸೆಂಟ್. ಇವತ್ತಿನ ದಿನದಲ್ಲಿ ನಮ್ಮ ಮಕ್ಕಳು ಎಷ್ಟು ಕಲ್ತಿದ್ದಾರೆ ಅಂದ್ಬಿಟ್ಟು ಪ್ರೆಸೆಂಟ್ ನೋಡಿದ್ವಿ. ಇನ್ನೊಂದು ಸ್ವಲ್ಪ ವರ್ಷದಲ್ಲಿ, ಸ್ವಲ್ಪ ತಿಂಗಳು ಅಥವಾ ಇನ್ನು ಸ್ವಲ್ಪ ವರ್ಷದಲ್ಲಿ ಇವರು ಫ್ಯೂಚರು ನಮ್ಮ ಮಕ್ಕಳು ಈ ರೀತಿ ಕಲ್ತಿರ್ತಾರೆ. frame frame come on Sandan kumte edge name some edge name some Jordan edge name some edge name some yeah frame come on keep on kumte edge yeah change come on should answer ke should okay edge yeah frame yeah frame
Kata Pinanyodan Prem H Name Sam Shame Gong Rick Sach Aj Om Zom H Name Sam Shame Gong Rick Sach Aj Om Aj Rem Aj Rem Ajmen ಇವರು ಕರಾಟೆ ಸರ್ ಮಗ ಕರಾಟೆ ಹೇಳ್ಕೊಡ್ತಾ ಇದಾರಲ್ಲ ಅವ್ರ ಮಗ. Rem ಅಲ್ಲ ಕಥಾ ಕೂಡ Rem H ಇದು ಮೋಸ್ಟ್ ಸೀನಿಯರ್ ಕಟಾಸ್ ಇದು Rem H Main Sam Shane Gong Red Sach Aj Om Zom H Name Sam Shane Gong Red Sach Aj Om Zom H Name Sam Shane Gong Red Sach Aj Om Zom H Name Sam Shane Gong Red ಇದರಲ್ಲಿ 60 65 ತರ ಮೂವ್ಮೆಂಟ್ ಇರುತ್ತೆ. ಆದ್ರೆ 65 ಮೂವ್ಮೆಂಟ್ ಒಂದಿದ್ದಂಗೆ ಒಂದಿರಲ್ಲ, ಅಷ್ಟು ಅವ್ರ ಮೆಮೊರಿಲಿ ಇರ್ತದೆ. ಅಂದ್ರೆ ಅದನ್ನ ಎಜುಕೇಶನ್ಗಾಗ್ಲಿ ಏನಕ್ಕಾದ್ರೂ ಯೂಸ್ ಮಾಡ್ಕೋಬೋದು. ಒಂದ್ಸಲಿ ಓದಿದ್ರೆ ಪೂರ್ತಿ ಅದ ಒಳಗಡೆ ಇರುತ್ತೆ ಅವ್ರಲ್ಲಿ. ಆ ತರ ಮೆಮೊರಿಗೋಸ್ಕರ ಈ ಕಟಾಸ್ಗಳು ಮಾಡೋದು. ಧನ್ಯವಾದಗಳು ಕರಾಟೆ ಸರ್ ಮತ್ತು ಅವರು ಸ್ಟೂಡೆಂಟ್ಸ್ಗೆ. ಮತ್ತೆ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಇಷ್ಟೊತ್ತು ಮೈಕಲ್ ಹೇಳ್ತಾ ಇದೆ ನಮ್ಮೂರಲ್ಲಿ ಏನೇನು ಫೆಸಿಲಿಟಿ ಇದೆ ಅಂದ್ಬಿಟ್ಟು. ನಮ್ಮ ಊರಿನ ತಾಯಂದಿರು ಮನ್ಸು ಮಾಡೋರೆ 1ನೇ ಕ್ಲಾಸ್ ಸೇರೋಕೆ ಮೊದಲು ಇನ್ನೊಂದ್ಸಲ ಹೇಳ್ತಾ ಇದೆ, ಒಂದೇ ಕ್ಲಾಸ್ ಸೇರುವ ಮುಂಚೆನೆ ಮಕ್ಕಳು ಕನ್ನಡ ಓದೋದು ಕಲಿಬೋದು. 1ನೇ ಕ್ಲಾಸ್ ಸೇರುವ ಮುಂಚೆನೆ ಮಕ್ಕಳು ಇಂಗ್ಲಿಷ್ ಓದೋದು ಕಲಿಬೋದು. 1ನೇ ಕ್ಲಾಸ್ ಸೇರುವ ಮುಂಚೆನೆ ಮಕ್ಕಳು ಚೆಸ್ ಆಟ ಕಲಿಬೋದು. 1ನೇ ಕ್ಲಾಸ್ ಸೇರುವ ಮುಂಚೆನೆ ಮಕ್ಕಳು ಕರಾಟೆ ಕಲಿಬೋದು. ಮತ್ತೆ 1ನೇ ಕ್ಲಾಸ್ ಸೇರುವ ಮುಂಚೆನೆ ಮಕ್ಕಳು ಈಜ್ ಕಲಿಬೋದು. ಪೂರ್ತಿ ಮಂಡ್ಯ ಜಿಲ್ಲೆ ಎಲ್ಲ ಪೂರ್ತಿ ಕರ್ನಾಟಕದಲ್ಲಿ ಇಷ್ಟೊಂದು ಫೆಸಿಲಿಟಿ ಯಾವ ಊರಲ್ಲೂ ಸಿಗಲ್ಲ. ಇದೆಲ್ಲ ಒಂದೇ ಊರಲ್ಲಿ ಸಿಗ್ಬೇಕು, ಒಂದೇ ಊರಲ್ಲಿ ಸಿಗ್ತಾ ಇದೆ. ಮತ್ತೆ ಈಜ್ ಕಲಿಯಕ್ಕೆ ಒಂದು ಸ್ವಲ್ಪ ತೊಂದರೆ ಇದೆ, ಅದನ್ನ ಒಂದು ಕ್ಷಣ ಬಿಟ್ಟು ಹೇಳ್ತೀನಿ. ಮತ್ತೆ ಅದೇ ರೀತಿ ಭೂತನ ಹೊಸೂರಿನ ತಾಯಂದಿರು ಮನ್ಸು ಮಾಡಿದ್ರೆ ಭೂತನ ಹೊಸೂರಲ್ಲಿ ಮೊರಾರ್ಜಿ ಮತ್ತೆ ನವೋದಯ ಕೋಚಿಂಗ್ ಕೊಡ್ಬೋದು. ಅದರ ಜೊತೆಗೆ 5ನೇ ಕ್ಲಾಸಲ್ಲಿ ಒಂದು ಸೈನಿಕ ಸ್ಕೂಲ್ ಎಕ್ಸಾಮ್ ಇದೆ. ಸೈನಿಕ್ ಸ್ಕೂಲ್ ಎಕ್ಸಾಮ್ ಅಂದ್ರೆ ಟಫೆಸ್ಟ್ ಎಕ್ಸಾಮ್. ನವೋದಯ ಎಕ್ಸಾಮ್ ಅದ್ರ ಮುಂದೆ ಏನೇನಲ್ಲ, ಮಕ್ಕಳು ನವೋದಯ ಪಾಸ್ ಆಗೋದೇ ತುಂಬಾ ಕಷ್ಟ ಇದೆ. ಅದಕ್ಕಿಂತ ಟಫ್ ಎಕ್ಸಾಮು ಸೈನಿಕ್ ಸ್ಕೂಲ್ ಎಕ್ಸಾಮ್ ಅಂತ ಬರುತ್ತೆ. ಅದು 5ನೇ ಕ್ಲಾಸ್ ಮಕ್ಕಳಿಗೆ.
ಈ ಸಲ ಬರ್ದು ಬಂದಿದ್ದಾರೆ ನಮ್ಮ ಹುಡುಗರು ಅರುಣ ಮತ್ತೆ ಗುಂಡ. ಎಲ್ಲಿ ಇಲ್ಲಿ ಬರೀ ಈ ಸಲ ಅದು ಮಂಡ್ಯದಲ್ಲಿ ಬರ್ಸಕ್ಕಾಗಲ್ಲ, ಮೈಸೂರು ಕರ್ಕೊಂಡು ಹೋಗ್ಬಿಟ್ಟು ಬರ್ಸ್ಕೊಂಡು ಬಂದಿದ್ದೀನಿ. ಅವನೇ ಮಾದೇಗೌಡ ಅಂದ್ಬಿಟ್ಟು ಹೆಸರು, ಗುಂಡ ಅಂತ ಕರೀತಾರೆ. ಇವನು ಮತ್ತೆ ಅರುಣ ಇಬ್ರು ಸೈನಿಕ್ ಸ್ಕೂಲ್ ಎಕ್ಸಾಮ್ ಬರ್ದು ಬಂದಿದ್ದಾರೆ. ಅದು ತುಂಬಾ ಟಫೆಸ್ಟ್. ನವೋದಯ ಟಫ್ ಅಂತ ಅನ್ಕೊಂಡಿದ್ರೆ ನವೋದಯ ಎಕ್ಸಾಮ್ ಮುಂದೆ ಏನೇನು ಅಲ್ಲ. ಆ ಕೋಚಿಂಗು ಇಲ್ಲೇ ಸಿಗುತ್ತೆ. ಅದಾದ್ಮೇಲೆ 8ನೇ ಕ್ಲಾಸಿಂದನೇ IIT JEE CET ಕೋಚಿಂಗ್ ಸಿಗುತ್ತೆ. ನೀವು ಇತ್ತೀಚೆಗೆ ಮಂಡ್ಯ ಡಿಸ್ಟಿಕ್ ಅಲ್ಲಿ ಆಕಾಶ್ ಇನ್ಸ್ಟಿಟ್ಯೂಟ್ ಅಂದ್ಬಿಟ್ಟು ಹೆಸರು ಕೇಳಿರ್ಬೋದು. ಇತ್ತೀಚೆಗೆ ಕೇಳಿದ್ರೆ ಈಗ ಒಂದು 3 ತಿಂಗಳಾಯ್ತು ಶುರು ಮಾಡಿ. ನಾವು ಶುರು ಮಾಡಿ 1 ವರ್ಷದ ಮೇಲಾಗಿದೆ. ಆಯ್ತಾ, ನಾವು ಶುರು ಮಾಡಿ 1 ವರ್ಷದ ಮೇಲಾಗಿದೆ. ಇದು JEE ನೀಟ್ ಕೋಚಿಂಗ್ ಶುರು ಮಾಡಿ 8ನೇ ಕ್ಲಾಸಿಂದನೇ ಸೇರಿಸ್ಬೋದು ಮಕ್ಕಳನ್ನ. ಈಗ ನಾರ್ಮಲ್ ಆಗಿ ನಾವೆಲ್ಲ ಓದ್ತಾ ಇದ್ದಾಗ ಫಸ್ಟ್ PC ಸೆಕೆಂಡ್ PC ಹೋಗಿ ಸೇರ್ಕೋತಾ ಇದ್ದ. ಬೆಂಗಳೂರು ಮತ್ತೆ ಮೈಸೂರಲ್ಲಿ ಮಕ್ಕಳೆಲ್ಲ 8ನೇ ಕ್ಲಾಸಿಂದನೇ ಕೋಚಿಂಗ್ ತಗೊಳ್ತಾರೆ JEE ನೀಟು. ಅದಕ್ಕೆ ಬೆಂಗಳೂರು ಮಕ್ಕಳು ಮೈಸೂರು ಮಕ್ಕಳೆಲ್ಲ ಅಷ್ಟೊಂದು ಚೆನ್ನಾಗಿ ಒಳ್ಳೆ ರ್ಯಾಂಕಿಂಗ್ ತೆಗೆಯೋದು. ಆ ಫೆಸಿಲಿಟಿ ನಿಮ್ಗೆ ಭೂತನ ಹೊಸೂರಿನಲ್ಲೇ ಸಿಗ್ತಾ ಇದೆ. ಮತ್ತೆ SLC ಮುಗಿದಾದ್ಮೇಲೆ ಸೈನಿಕ ತರಬೇತಿ ಕೇಂದ್ರ ಅಂದ್ರೆ ಇಂಡಿಯನ್ ಆರ್ಮಿ ಸೇರೋಕ್ಕೂ ನಮ್ಮೂರಲ್ಲೇ ಕೋಚಿಂಗ್ ಸಿಗ್ತಾ ಇದೆ. ಅದಾದ್ಮೇಲೆ ಇನ್ನ ಒಂದು ಸ್ವಲ್ಪ ಟೈಮ್ ತಗೊಳುತ್ತೆ, ಒಂದು 6 ತಿಂಗಳು 1 ವರ್ಷ ಆಗ್ಬೋದು. ಆಲ್ರೆಡಿ ನಮ್ಮ ಫ್ರೆಂಡ್ ಜೊತೆ ಮಾತಾಡಿದ್ದೀನಿ. ಮಂಡ್ಯ ಜಿಲ್ಲೆ ಅಲ್ಲ, ಬೂತ್ ಹೊಸೂರಲ್ಲೇ PDO ಎಕ್ಸಾಮ್ ಬರೆಯೋಕೆ, PDO ಎಕ್ಸಾಮ್ ಅಲ್ಲ, PDO ಆಫೀಸರ್ ಇರಲ್ಲ ಗ್ರಾಮ ಪಂಚಾಯತಿಲಿ, ಪಬ್ಲಿಕ್ ಡೆವಲಪ್ಮೆಂಟ್ ಆಫೀಸರ್. ಆ ಎಕ್ಸಾಮು FDA ಅಂದ್ರೆ ಫಸ್ಟ್ ಡಿವಿಷನ್ ಕ್ಲರ್ಕ್, ಮತ್ತೆ SDA ಸೆಕೆಂಡ್ ಡಿವಿಷನ್ ಕ್ಲರ್ಕ್, ಮತ್ತೆ KS ಕೋಚಿಂಗು. ಅದ್ರ 2 ಸ್ಟೇಜ್, ಒಂದು ಪ್ರಿಲಿಮಿನರಿ ಮತ್ತೆ ಇನ್ನೊಂದು ಮೈನ್ ಎಕ್ಸಾಮ್ ಅಂದ್ಬಿಟ್ಟು. ಪ್ರಿಲಿಮಿನರಿ ಕೋಚಿಂಗ್ ನಮ್ಮೂರಲ್ಲೇ ಸಿಗ್ತದೆ. ಅಂದ್ರೆ ಸ್ವಲ್ಪ ಟೈಮ್ ತಗೊಳುತ್ತೆ, ಒಂದು 6 ತಿಂಗಳು ಅಥವಾ 1 ವರ್ಷ ಆಗುತ್ತೆ. ಆಲ್ರೆಡಿ ನಮ್ಮ ಫ್ರೆಂಡ್ ಹತ್ರ ಮಾತಾಡ್ತೀನಿ, ಅದು ನಮ್ಮೂರಲ್ಲೇ ಸಿಗುತ್ತೆ. ಆದ್ರಿಂದ ನೋಡಿ, ಭೂತನ ಹೊಸೂರು ನಿಮ್ಮ ತಾಯಂದಿರ ಕೈಲಿ. ಯಾಕೆ ತಂದೆಯವ್ರ ಬಗ್ಗೆ ಏನಕ್ಕೆ ಜಾಸ್ತಿ ಮಾತಾಡ್ತಾ ಇಲ್ಲ ಅಂದ್ರೆ, ಮಕ್ಕಳು ನಾಡಿ ಮಿಡಿತ ಗೊತ್ತಿರೋದು ತಾಯಂದಿರಿಗೆ. ಮಕ್ಕಳು ಏನ್ ಮಾಡ್ತಾರೆ, ಎಷ್ಟೊತ್ತು ಹೋಗ್ತಾರೆ, ಎಲ್ಲಿಗೂ ಹೋಗ್ತಾರೆ, ಯಾವಾಗ ಬರ್ತಾರೆ, ಯಾವ ರೀತಿ ಮಾತಾಡ್ತಾರೆ, ಅದೆಲ್ಲ ಮಕ್ಕಳು ನಾಡಿ ಮಿಡಿತ ಗೊತ್ತಿರೋದು ತಾಯಂದಿರಿಗೆ. ಆದ್ರಿಂದ ನಾನು ಸಾಯಂಕಾಲ 5 ಗಂಟೆಯಿಂದ ಮಾತಾಡ್ಬೇಕಾದ್ರೆ ತಾಯಂದಿರು ಅಂದ್ಬಿಟ್ಟು ನಾನು ಅಡ್ರೆಸ್ ಮಾಡ್ತಾ ಇರೋದು. ಅದರಿಂದ ಯೋಚನೆ ಮಾಡಿ. ಮತ್ತೆ ನಿಮಗೆ 1ನೇ ಕ್ಲಾಸ್ ಸೇರಕ್ ಮುಂಚೆ ಏನಾರ ಕನ್ನಡ ಕಲಿಸ್ಬೇಕು ಅನ್ನೋ ಬುಕ್ಗಳಿದೆ ಮಂಡ್ಯದಲ್ಲಿ. ಆ ಬುಕ್ಗಳು ನಿಮ್ಗೆ ಪೂರ್ತಿ ದೇಶದಲ್ಲಿ ಸಿಗಲ್ಲ. ಬೇಕು ಅಂದ್ರೆ ಅಮೆಝಾನ್ ಎಲ್ಲ ಸಾಮಾನು ತರಿಸ್ಕೊಡ್ತೀರಿ ಗೊತ್ತಾ? ಅಮೆಝಾನ್ ಎಲ್ಲ ಮೆಟೀರಿಯಲ್ ತರಿಸ್ಕೊಡ್ತೀರಿ ಗೊತ್ತಾ? ಅಮೆಝಾನ್, ಫ್ಲಿಪ್ಕಾರ್ಟ್ ಎಲ್ಲ ಮನೆ ಹತ್ರನೇ ಮೆಟೀರಿಯಲ್ ಬುಕ್ ಮಾಡೋ ತಂದು ಕೊಡ್ತಾರೆ. ಅದನ್ನೊಂದ್ಸಲ ಹೋಗಿ ಚೆಕ್ ಮಾಡಿ. ಈ ರೀತಿ ಕಾಪಿ ರೈಟಿಂಗ್ ಪೂರ್ತಿ ದೇಶದಲ್ಲೇ ಸಿಗಲ್ಲ. ಅದು ಮಂಡ್ಯ, ಕರ್ನಾಟಕ ಅಥವಾ ಬೆಂಗಳೂರು ಅಂತಲ್ಲ, ಪೂರ್ತಿ ದೇಶದಲ್ಲೇ ಸಿಗಲ್ಲ. ನಿಮ್ಗೆ ಸದ್ಯಕ್ಕೆ ಸಿಗ್ತಾ ಇರೋದು ಈ ರೀತಿ ಪುಸ್ತಕ, ಕಾಪಿ ಪುಸ್ತಕ ಸಿಗ್ತಾ ಇದೆ, ಕಾಪಿ ರೈಟಿಂಗ್ ಬುಕ್. ಆಯ್ತಾ? ಇದ್ರ ಸಮಸ್ಯೆ ಏನಂದ್ರೆ, ನಾನೇನು ಕೇಳ್ತಾ ಇದ್ದೀನಿ, 1ನೇ ಕ್ಲಾಸ್ ಓದಕ್ ಸೇರಕ್ ಮೊದಲೇ ಕನ್ನಡ ಕಲಿತಾ ಇದಾರೆ, ಇಂಗ್ಲಿಷ್ ಕಲಿತಾರೆ. ಯಾವ ಆಧಾರದ ಮೇಲೆ ಹೇಳ್ತಾ ಇದ್ದೀನಿ ಅಂದ್ರೆ, ಈ ಪುಸ್ತಕ ನೋಡಿ, ಕಾಪಿ ಪುಸ್ತಕ, ಯಾವುದೋ ಒಂದು ಅಕ್ಷರ ಕೊಟ್ಟಿದ್ದಾನೆ. ಇದು ಸೇಮ್ ನಮ್ಮ ಅಪ್ಪನ ಕಾಲದ ಸಿಲೆಬಸ್. ನಮ್ಮ ಅಪ್ಪನ ಕಾಲದಲ್ಲಿ ಯಾವ ರೀತಿ ಕಲಿತಾ ಇದ್ರು ಈಗಲೂ ಹಂಗೆ ಕಲಿತಾ ಇದ್ದಾರೆ. ಇಲ್ಲಿ ಆ ಅಂತ ಶುರು ಮಾಡಿದ್ರೆ ಇದೇನು ಟಾ ಅಂತ ಇದೆ, ಇಲ್ಲಿಂದ ಇರ್ಗೂ ಟಾ ಅಂತ ಬರಿಸ್ತಾ ಇರ್ತಾರೆ. ಪುನಃ ನೆಕ್ಸ್ಟ್ ಅದು ಚಿಕ್ಕ ಮಕ್ಳು ಬರೆಯೋಕೆ 1 ಅಥವಾ 2 ದಿನ ತಗೊಳ್ತಾರೆ. ಪುನಃ ನೆಕ್ಸ್ಟ್ ಪೇಜ್ ಹೋಗ್ತಾರೆ, ಟಾ ಅಂತ ಬರೆಸ್ತಾರೆ. ನೆಕ್ಸ್ಟ್ ಬರ್ಸೋಕೆ ಒಂದು 6 ತಿಂಗಳಾಗುತ್ತೆ. ಬುಕ್ ಮುಗಿಸೋಕೆ ನೀಟಾಗಿ ಗುಂಡೂರು ಬರ್ಸೋತ್ತಿಗೆ 6 ತಿಂಗಳಾಗಿರುತ್ತೆ. ಮಕ್ಕಳು 3 ದಿನದಿಂದ ಆ ಅಂತ ಕಲ್ತಿರ್ತಾರೆ, ಇನ್ನು 3 ದಿನ ಬಿಟ್ಕೊಂಡು ಈ ಅಂತ ಕಲ್ತಿರ್ತಾರೆ. ಪುನಃ ಇನ್ನು ಏನು ಆ ಇಂದ ಲಾವರೆಗೂ ಕಲಿಯೋಷ್ಟೊಳಗೆ ಇದಾಗಿರುತ್ತೆ, ಏನೋ ಒಂದು 6 ತಿಂಗಳಾಗಿರುತ್ತೆ. ಮಕ್ಳು ಏನ್ ಕಲ್ತಿದ್ದೀರಿ ಅಂತಾನೆ ಮರ್ತೋಗುತ್ತೆ. ಅದ್ರ ಬದಲು ನಾನು ಕಳೆದ 6 ತಿಂಗಳಿಂದ ಮಕ್ಕಳು, ಚಿಕ್ಕ ಮಕ್ಕಳು ಮಧ್ಯದೇನೆ ಇದ್ದೀನಿ, ಈ ರೀತಿ ಪುಸ್ತಕ ಡೆವಲಪ್ ಮಾಡಿದ್ದೀನಿ. ABCD ಅಥವಾ I ಇರ್ಬೋದು, ನೋಡ್ತಾ ಇದೆ ಕೂತ್ಕೊಂಡು. ಮೊದಲೇ ಅದೇ ಕಾಪಿ ರೈಟಿಂಗ್, 6 ತಿಂಗಳಿಂದ ಇದೇ ಕಾಪಿ, ಮಾರ್ಕೆಟಲ್ಲಿ ಏನ್ ಸಿಗುತ್ತೆ ಅದೇ ಕಾಪಿ ಪುಸ್ತಕ ಕೊಟ್ಟು ಕಲಿಸ್ತಾ ಇದೆ. 6 ತಿಂಗಳಾದ್ಮೇಲೆ ಯೋಚನೆ ಮಾಡ್ತಾ ಇದ್ದೇನೆ ಅಂತ. ಈಗ ನಿನ್ನೆ ತಾನೇ 1 ಪೇಜ್ ಕೂತ್ಕೊಂಡು ಬಂದಿದ್ದಾನೆ. ಏನು ಇವತ್ತು ಐಡೆಂಟಿಫೈ ಮಾಡೋದು, ಇನ್ನೇನೋ ತೋರಿಸ್ತಾನೆ, ಕಾ ತೋರಿಸಿದ್ರೆ ಚಾ ತೋರಿಸ್ತಾನೆ, ಚಾ ತೋರಿಸೋದ್ರೆ ನಾ ತೋರಿಸ್ತಾ ಇದ್ದಲ್ಲ ಅಂತ ಯೋಚನೆ ಮಾಡ್ಬಿಟ್ಟು ಈ ರೀತಿ ಪುಸ್ತಕ ಡೆವಲಪ್ ಮಾಡಿದ್ದೀನಿ. ಆಯ್ತಾ? ಇಲ್ಲಿ ಬ್ರೈಟ್ನೆಸ್ ಕಡಿಮೆ ಮಾಡಿದ್ದೀನಿ. ಬ್ರೈಟ್ನೆಸ್ ಏನಕ್ಕೆ ಕಡಿಮೆ ಮಾಡಿದ್ದೀನಿ ಅಂದ್ರೆ, ಪೆನ್ಸಿಲ್ ತಿರ್ಬೋದು, ಡಾಟ್ ಚುಕ್ಕಿ ನೀವು ರಂಗೋಲಿ ಹಾಕ್ತಿರೋ ಚುಕ್ಕಿ ಹಾಕ್ಬಿಟ್ಟು ಆ ರೀತಿ ಇದು ರಂಗೋಲಿ ಹಾಕಿದ್ದೀನಿ. ಆ ಅಕ್ಷರ ಪ್ರತಿಯೊಂದು ಆ ಇಂದ ಲಾವರೆಗೂ ಅಕ್ಷರಕ್ಕೆ ರಂಗೋಲಿ ತರ ಮಾಡಿದ್ದೀನಿ. ಮಕ್ಕಳು ಅದು ಮತ್ತೆ ಪೆನ್ಸಿಲ್ ಇಟ್ಕೊಂಡು ಸಿಗ್ತಾರೆ. ಇಲ್ಲಿ ಆ ಇಂದ ಲಾವರೆಗೂ ಒಂದೇ ಪೇಜಲ್ಲಿ ಸಿಗುತ್ತೆ. ಆಯ್ತಾ? ಆ ಇಂದ ಲಾವರೆಗೂ ಒಂದೇ ಪೇಜಲ್ಲಿ ಬರ್ತದೆ. ಸೊ ಮಕ್ಕಳು ಒಂದೇದಿಂದ ಆ ಇಂದ ಲಾವರೆಗೂ ಹೇಳ್ಕೊಂಡು ಬರೆದ್ರೆ ಒಂದು
ಆ ಬೇರೆ ಪುಸ್ತಕ ಬೇರೆ ಸ್ಕೂಲಲ್ಲಿ 1 ವರ್ಷದಲ್ಲಿ ಕಲಿಯೋದು ನಮ್ಮ ಸ್ಕೂಲಲ್ಲಿ 3 ಅಥವಾ 4 ತಿಂಗಳಲ್ಲಿ ಕಲ್ತ್ಕೋಬಹುದು. ಏನ್ ಸ್ಕೂಲ್ಗೆ ಸೇರಿಸಬೇಕು ಅಂತ ಏನಿಲ್ಲ, ಮನೇಲಿ ಬುಕ್ ತಗೊಂಡೋಗಿ ಪ್ರಾಕ್ಟೀಸ್ ಮಾಡಿದ್ರು ಆಗುತ್ತೆ. ಯಾವ ರೀತಿ ಪ್ರಾಕ್ಟೀಸ್ ಮಾಡಬೇಕು ಅಂತ ಹೇಳ್ತೀನಿ, ಆ ರೀತಿ ಪ್ರಾಕ್ಟೀಸ್ ಮಾಡಿದ್ರು ಮುಗಿತೆ. 12 ತಿಂಗಳಲ್ಲಿ ಕಲಿಯೋದು 3 ಅಥವಾ 4 ತಿಂಗಳಲ್ಲಿ ಮಕ್ಕಳು ಕಲಿಬಹುದು. ಅದೇ ರೀತಿ ABCD 1 2 3 ಎಲ್ಲ ಡಿಸೈನ್ ಮಾಡಿದ್ವಿ. ABCD ಅಥವಾ 1 2 3 ಈ ತರ ಇದೆ. ಹೇಳಿದಲ್ಲ, ಸೇಮ್ ಅದೇ ಕತೆ. ಆ ಬುಕ್ ಆದ್ರೆ ಏನ್ಬಿಟ್ಟು ಪೇಜ್ ಪೂರ್ತಿ ಬರ್ತಿರ್ತಾನೆ, ಮುಗಿಸೊಳಗೆ ನೆಕ್ಸ್ಟ್ ಲೆಟರ್ ಕಲಿತಾ ಇರ್ತಾನೆ, ಇನ್ನೊಂದು ಲೆಟರ್ ಏನಂತ ಬರ್ತಾ ಹೋಗುತ್ತೆ. ಇಲ್ಲ A ಇಂದ Z ವರೆಗೂ ರಂಗೋಲಿ ಇದೆ ಆಯ್ತಾ. ರಂಗೋಲಿ ಒಳಗೆ ಪೆನ್ಸಿಲ್ ತಗೊಂಡು ತಿರುಗ್ತಾ ಇರ್ತಾರೆ. 1 ದಿನದಲ್ಲಿ ಕಂಪ್ಲೀಟ್ ಆಗುತ್ತೆ. 1 ಗಂಟೆ ಕೂತ್ಕೊಂಡ್ರೆ 1 ಪೇಜ್ ಕಂಪ್ಲೀಟ್ ಆಗುತ್ತೆ. ಮಕ್ಕಳು ನಂಗೆ ಒಂದು ಸ್ವಲ್ಪ ದಿನ ಪ್ರಾಕ್ಟೀಸ್ ಮಾಡ್ತಾರೆ, A ಇಂದ Z ವರ್ಡು ಐಡೆಂಟಿಫೈ ಮಾಡ್ತಾರೆ. ಅದೇ ರೀತಿ 1 2 3 ಎಡಗಡೆ 1 2 3 ಇದೆ, ಬಲಗಡೆ ABCD ಇದೆ. ಮಕ್ಕಳು ತುಂಬಾ ಫಾಸ್ಟ್ ಆಗಿ ಕಲ್ತ್ಕೋಬಹುದು. ಅದಕ್ಕೆ ಇಲ್ಲಿ LKG UKG ಮಕ್ಕಳೆಲ್ಲ ಕನ್ನಡ ಓದೋದು ಕಲ್ತಿದ್ದಾರೆ. ಅದೇ ರೀತಿ ಸುಮಾರು 5 ಪುಸ್ತಕ ಇದೆ. ನಿಮ್ಮ ಮಕ್ಕಳು ಈ 5 ಪುಸ್ತಕ ಕಲ್ತ್ರೆ 100% ಗ್ಯಾರಂಟಿ ಕೊಡ್ತೀನಿ. ನೀವೇನಾರ ಪಕ್ಕ ಕೂತ್ಕೊಂಡು ಬರ್ಸಿದ್ರೆ 100% ಗ್ಯಾರಂಟಿ ಕೊಡ್ತೀನಿ. 1ನೇ ಕ್ಲಾಸ್ ಹೋಗೋ ಮೊದಲೇ ಕನ್ನಡ ಓದ್ಬೋದು. 1ನೇ ಕ್ಲಾಸ್ ಪುಸ್ತಕ ಇದೆಯಾ ಪಾಪ? ಒಂದೆರಡು ನಿಮಿಷ ಇರಿ, 1ನೇ ಕ್ಲಾಸ್ ಪುಸ್ತಕ ತೋರಿಸ್ತು. pre-KG LKG UKG ಬಿಟ್ಟೇ ಬಿಡಿ. UKG ಅಂದ್ರೆ ಅದು ಸ್ಟ್ಯಾಂಡರ್ಡ್, ಕನ್ನಡ ಇಂಗ್ಲೀಷ್ ಎರಡು ಓದಕ್ಕೆ ಬರುತ್ತೆ ಈ ಮಕ್ಕಳಿಗೆ. pre-KG LKG. pre-KG ಅಂದ್ರೆ ಎಲ್ಲಿದೆ ದೇವು? ಎಲ್ಲಿ ಇವನು ಗಣಿ? ಇವನು ಗಣಿ ಮಹಾರಾಜ್ ಅಂದ್ಬಿಟ್ಟು ಇನ್ನ LKG ಇದ್ದಾನೆ ಆಯ್ತಾ. 1ನೇ ಕ್ಲಾಸ್ ಬರಕ್ಕೆ UKG ಇಂದ 1 ವರ್ಷ ಬೇಕು. ಒಂದು ವರ್ಷದ ಮೇಲೆ 3-4 ತಿಂಗಳು ಬೇಕು UKG 1ನೇ ಕ್ಲಾಸ್ ಬರಕ್ಕೆ. ಇವನು 3 ತಿಂಗಳು. ಓಕೆ, ಇವನು UKG 1ನೇ ಕ್ಲಾಸ್ ಬರಕ್ಕೆ ಇನ್ನ 3 ವರ್ಷ ಬೇಕು. ಆಗ್ಲೇ ಕನ್ನಡ ಓದ್ತಾ ಇದ್ದಾನೆ. ಇವನ್ ಬರಕ್ಕೆ 1 ವರ್ಷ ಬೇಕು, ಇವನ್ ಬರಕ್ಕೆ 3 ವರ್ಷ ಬೇಕು 1ನೇ ಕ್ಲಾಸ್ ಬರಕ್ಕೆ. ಆಗ್ಲೇ ಕನ್ನಡ ಓದ್ತಾ ಇದ್ದಾನೆ. ಒಂದೆರಡು ನಿಮಿಷ ತೋರಿಸಿ. ಅದಕ್ಕೆ ಮೊದಲೇ ಒಂಥರ ಇನ್ನೊಂದು ವಿಷಯ ಮಾತಾಡಬೇಕು. ಇಲ್ಲಿ ಸ್ಟಿಪ್ಪು ಇಲ್ಲಿ ನೋಡಿ, ನಾನು ಏನೇನು ಹೇಳಿದೆ, ಕನ್ನಡ ಓದೋದು ಕಲಿಸ್ಬೋದು, ಇಂಗ್ಲೀಷ್ ಕಲಿಸ್ಬೋದು, ಚೆಸ್ ಕಲಿಸ್ಬೋದು, ಕರಾಟೆ ಕಲಿಸ್ಬೋದು ಅಂತ ಹೇಳಿದೆ. ಈಜು ಕಲಿಸ್ಬೋದು ಅಂತ ಹೇಳ್ತಾ ಇದ್ದೀನಿ. ಈಜು ಹೋದ್ಸಲೆಲ್ಲ ಒಂದು 25ರಿಂದ 30 ಮಕ್ಕಳು ಈಜು ಕಲ್ತಿದ್ದಾರೆ. ನಾವು ಕಲ್ತಿರೋದು ಬಾವಿಲಿ. ಬಾವಿ ಅಂದರೆ 20 ಅಡಿ ಆಳ ಇರುತ್ತೆ. ಮೊದಲೆಲ್ಲ ಏನು ಅಂದರೆ ಮಕ್ಳಿಗೆ ಬರ್ತಾ ಇದೆ 2-3 ಮಕ್ಕಳೆಲ್ಲ ಬಾವಿಲಿ ಕಣ್ಣು ಕಾಣಿಸ್ತಾ ಇದ್ರು, ಈಜು ಕಲಿಸ್ತಾ ಇದ್ದ ಆರಾಮಾಗಿ. ಬರ್ತಾ ಮಕ್ಕಳು ಈಜು ಕಲಿತಾ ನಮಗೆ 20-25 ಒಟ್ಟಿಗೆ ಇರೋದೇ ಇಷ್ಟೆಲ್ಲ ಬಾವಿ. ಈ ಪೆಂಡಾಲ್ ಇದೆಯಲ್ಲ ಇಷ್ಟೆಲ್ಲ ಬಾವಿ 20-25 ಮಕ್ಕಳು ಬಂದು ಈಜು ಕಲಿಯಕ್ಕೆ ಮಾಡಿದ್ರು. ಯಾವ ಮಕ್ಕಳು ಒಂದು ನಿಮಿಷ ನಾವು ಕಣ್ಣು ಮುಚ್ಚಿಬಿಡಿಸೋ ಯಾವ ಮಗು ಒಳಗಡೆ ಇದೆ, ಯಾವ ಮಗು ಮೇಲ್ಗಡೆ ಇದೆ ಅನ್ನೋದೇ ಗೊತ್ತಾಗಲ್ಲ. ಆದ್ರಿಂದ ಬಾವಿ ಈಜು ಕಲಿಸೋದು ನಿಲ್ಸ್ಬಿಟ್ಟಿದ್ದೀವಿ. ಪುನಃ ಹೆಚ್ಚು ಕಮ್ಮಿ ಆದ್ರೆ ಏನು ಮಾಡ್ತಾರೆ, ಮಕ್ಕಳಿಗೆ ಸಣ್ಣ ಪುಟ್ಟ ಗಾಯ ಆದರೆ ತಡ್ಕೊಳಕ್ಕಾಗಲ್ಲ. ಇನ್ನು ಆ ರೀತಿ ಹೆಚ್ಚು ಕಮ್ಮಿ ಆದರೆ ಏನು ಮಾಡೋದು ಅಂದ್ಬಿಟ್ಟು ಮಕ್ಕಳಿಗೆ ಈಜು ಕಲಿಸೋದು ಬಿಟ್ಬಿಟ್ಟಿದ್ದೀವಿ. ಯಾವ ಮಕ್ಕಳನ್ನು ಕರ್ಕೊಂಡು ಹೋಗ್ತಲ್ಲ ಬಾವಿಗೆ. ಯಾಕೆಂದ್ರೆ ಸಮಸ್ಯೆ ಇದ್ದೀನಿ, 1-2 ಆದರೆ ನಾವು ಇದು ಮಾಡ್ಬೋದಿತ್ತು, ಕಲಿಸ್ಬೋದಿತ್ತು. ಈಗೆಲ್ಲ ಈಜು ಕಲ್ತಿದ್ರೆ ಎಲ್ಲ ಮಕ್ಕಳು ಬಂದು ಬಾವಿಗೆ ಬೀಳ್ತಾ ಇದ್ದಾರೆ. ಈಜು ಕಲ್ತಿರೋಲ್ಲ ಎಲ್ಲ LKG UKG ಮಕ್ಕಳೆಲ್ಲ ಕಲ್ತ್ಬಿಟ್ಟಿದ್ದಾರೆ. ಈಗ ಮುಂದಿನ ವರ್ಷದಿಂದ ಯುಗಾದಿ ಒಳಗಡೆ ನಾವು ದೊಡ್ಡಕಟ್ಟೆ ಏನಾದರೂ ನಾವು ಡೆವಲಪ್ ಮಾಡಿದ್ರೆ ಪ್ರತಿಯೊಂದು ಊರಿನ ಮಕ್ಕಳು ದೊಡ್ಡಕಟ್ಟೆಯಲ್ಲೇ ಈಜು ಕಲಿಬೋದು. ದೊಡ್ಡಕಟ್ಟೆಯಲ್ಲಿ ಈಗ ಆಲ್ರೆಡಿ ಡೆವಲಪ್ ಮಾಡಿದ್ದಾರೆ. ನಮ್ಮ ಧರ್ಮಸ್ಥಳ ಸಂಘದ ಸಹಾಯದಿಂದ ಊರಿನ ಮುಖಂಡರು, ಯಜಮಾನರು ಮತ್ತೆ ಸಮಿತಿಯವರೆಲ್ಲ ಸೇರ್ಕೊಂಡು ಆಲ್ರೆಡಿ ಒಂದು ಡೆವಲಪ್ ಮಾಡಿದ್ದಾರೆ. ಅದನ್ನ ಈಜುಕೊಳ್ಳುವಾಗಿ ಬಳಸ್ಕೊಳ್ಳೋಣ. ಮಂಡಿ ಉದ್ದ ನೀರಿದೆ, ಮಂಡಿ ಉದ್ದದಿಂದ ತಲೆ ಮೇಲೆ ಗಂಟೆ ನೀರು ಬರುತ್ತೆ. ಮಕ್ಳಿಗೆ ಆರಾಮಾಗಿ ಕಲಿಸ್ಬೋದು. ಅವ್ರವ್ರ ಮನೆಯಿಂದ ಒಬ್ಬೊಬ್ರು ಗಂಡು ಮಕ್ಕಳು ಬಂದ್ರೆ ನಾನು ಜಾಕೆಟ್ ಪ್ರೊವೈಡ್ ಮಾಡ್ತೀನಿ. ಈಜು ಕಲಿಯಕ್ಕೆ ಏನ್ಬಿಟ್ಟು ಜಾಕೆಟ್ಸ್ ಇದೆ, ಜಾಕೆಟ್ ಕೊಡ್ತೀನಿ. ಅವರು 1 ತಿಂಗಳಲ್ಲಿ ನೀವು ಈಜು ಕಲಿಸ್ಬೋದು. ಒಂದ್ಸಲ ಈಜು ಕಲ್ತಾದ್ಮೇಲೆ ನೀವು ನಿಮ್ಮ ಮಕ್ಕಳ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದು, ಕಲ್ ಕಟ್ಟಾಕ್ಬೇಕಾಗುತ್ತೆ. ಎಲ್ಲ ಸಿದ್ಧ. ಸಿದ್ದನ್ನೇನಾರ ನೀವು ಮುಳುಗಿಸ್ಬೇಕು ಅಂದ್ರೆ ಕಲ್ ಕಟ್ ಬಾಯಿಗೆ ಹಾಕ್ಬೇಕಾಗತ್ತೆ, ಇಲ್ಲ ಅಂದ್ರೆ ಮುಳುಗಲ್ಲ. ತಲೆ ಹಿಡಿದು ಅಂಕುರು ವಾಪಸ್ ಬರ್ತಾನೆ. ಆಯ್ತಾ? ಸೊ ಆ ರೀತಿ ಈಜು ಕಲ್ತಿದ್ದಾನೆ ಇವನು. ಮತ್ತೆ ಈ ದೊಡ್ಡಕಟ್ಟೆ ಬಗ್ಗೆ ಏನಕ್ಕೆ ಕೇಳ್ತಾ ಇದ್ದೀನಿ ಅಂದ್ರೆ, ಉದಾರ ಡೆವಲಪ್ ಮಾಡಬೇಕು ಅಂದ್ರೆ ನಾನು ನಮ್ಮ ಮಕ್ಳಿಗೆಲ್ಲ ಈಜು ಕಲಿಸ ಡಿಸೈನ್ ಮಾಡಿದೆ. ಹೀಗೆ ನಾರ್ಮಲ್ ಆಗಿ ಎಲ್ಲ ಏನಂತ ತಿಳ್ಕೊಬಿಟ್ಟಿದ್ದಾರೆ ಅಂದ್ರೆ, ಓದಿದ್ರೇನೆ ಅವರು ಮುಂದೆ ಫ್ಯೂಚರ್ ಚೆನ್ನಾಗಿದೆ ಅಂತ ತಿಳ್ಕೊಬಿಟ್ಟಿದ್ದಾರೆ. ಅದು ತಪ್ಪು ಕಲ್ಪನೆ. ಸುಮ್ಮನೆ ಓದಿ ಡಿಗ್ರಿ ಎಲ್ಲ ತಗೊಂಡು ಇದು ಮಾಡಿದ್ರೆ ಅವ್ರ ಫ್ಯೂಚರ್ ಚೆನ್ನಾಗಿರುತ್ತೆ, ಒಳ್ಳೆ ಸಂಬಳ ಬರುತ್ತೆ ಅಂತ ಒಂದು ತಪ್ಪು ಕಲ್ಪನೆ ಇದೆ. ಓದಿದ್ರೆ ಮಾತ್ರ ಅಲ್ಲ, ಸ್ಪೋರ್ಟ್ಸ್ ಕಲ್ತರು ಮಕ್ಕಳು ಜೀವನದಲ್ಲಿ ಉತ್ತಮವಾದ ಜೀವನ ನಡೆಸ್ಬೋದು. ಸ್ಪೋರ್ಟ್ಸ್ ಕಲ್ತರು ಫಾರ್ ಎಕ್ಸಾಂಪಲ್ ಹೈ ಜಂಪು, ಲಾಂಗ್ ಜಂಪು, ಮತ್ತೆ ರನ್ನಿಂಗು, ಈಜು, ಇದನ್ನೆಲ್ಲ ಚಾಂಪಿಯನ್ ತರ ಮಾಡ್ಬೋದು ನಾವು ಮನ್ಸು ಮಾಡೋದು. ಅದಕ್ಕೆ ತಾಯಂದಿರು ಅಂತ ಹೇಳ್ತಾರೆ. ನೀವು ತಾಯಂದಿರು ಮನ್ಸು ಮಾಡಿದ್ರೆ, ನೀವು ಮನ್ಸು ಮಾಡಿದ್ರೆ
ನಿಮ್ಮ ಮಕ್ಕಳು ಓದೋಕ್ಕೆ ಇಷ್ಟ ಇಲ್ಲ. ಸ್ವಲ್ಪ ಜನ ಮಕ್ಕಳು ಇವನೇ ಎಕ್ಸಾಂಪಲ್, ಇವ್ನಿಗೆ ಓದೋದ್ರಲ್ಲಿ ಅಷ್ಟೊಂದು ಇಂಟ್ರೆಸ್ಟ್ ಇಲ್ಲ. ಜಸ್ಟ್ SLC ಪಾಸ್ ಆಗಲಿ, ಡಿಗ್ರಿ ಮಾಡ್ಕೊಳ್ಳಿ, ಹೆಸರಿಗೆ ಏನ್ಬಿಟ್ಟು ಒಂದು ಡಿಗ್ರಿ ಇರಲಿ. ನಿಮಗೆ ಸ್ವಿಮ್ಮಿಂಗಲ್ಲಿ ಇಂಟ್ರೆಸ್ಟ್ ಇದೆ. ಒಂದೊಂದು ಮಕ್ಳಿಗೆ ಒಂದೊಂದು. ಕೋತಿ ಮರ ಹತ್ತಿದ್ರೆ ಆನೆ ಏನೋದು ಮರ ಗಿರ ಎತ್ತೋ ಕೆಲಸ ಮಾಡುತ್ತೆ, ಇನ್ನೇನು ಮೊಲ ಓಡೋ ಕೆಲಸ ಮಾಡುತ್ತೆ, ಮತ್ತೆ ಆನೆ ಈಜದಲ್ಲಿ ಫಾಸ್ಟು, ಈ ಥರ ಎಲ್ಲ ಇರುತ್ತೆ. ಅದೇ ರೀತಿ ಆ ಮಕ್ಳದ್ದು ಐಡೆಂಟಿಫೈ ಮಾಡಬೇಕು ಯಾವುದ್ರಲ್ಲಿ ಇಂಟ್ರೆಸ್ಟ್ ಇದೆ ಅಂದ್ಬಿಟ್ಟು. ಇವನಿಗೆ ಓದೋದ್ರಲ್ಲಿ ಅಷ್ಟೊಂದು ಇಂಟ್ರೆಸ್ಟ್ ಇಲ್ಲ, ಸ್ವಿಮ್ಮಿಂಗಲ್ಲಿ ಇಂಟ್ರೆಸ್ಟ್ ಇಲ್ಲ, ಕರಾಟಲ್ಲಿ ಇಂಟ್ರೆಸ್ಟ್ ಇದೆ. ಸೊ ಮಕ್ಕಳು ನಾರ್ಮಲಾಗಿ ಡಿಗ್ರಿ ಆಗಿ ಜಸ್ಟ್ ಪಾಸಾಗಿ ಆಚೆ ಬರಲಿ. ಅದಾದಮೇಲೆ ಈ ಮಗುನ ಈಗಿನಿಂದ ಟ್ರೈನಿಂಗ್ ಮಾಡಬೇಕು. ನಾವೇನಾರು ಡಿಗ್ರಿ ಆದ್ಮೇಲೆ ಮಾಡ್ತೀನಿ ಅಂದರೆ ಇಲ್ಲೇ ರೋಡ್ ಸೈಡಲ್ಲಿ ನಿಂತ್ಕೊಂಡಿರ್ತೀನಿ ಅಷ್ಟೇ, ಏನು ಮಾಡೋಕ್ಕಾಗಲ್ಲ. ಈಗಿನಿಂದ ಇವ್ನಿಗೆ ಏನಾರು ಟ್ರೈನ್ ಮಾಡಿದ್ರೆ ಮುಂದೆ ಇವನು ಸ್ವಿಮ್ಮಿಂಗ್ ಚಾಂಪಿಯನ್ ಆಗ್ತಾ ಇದ್ದಾನೆ. ಅವ್ರ ಅಪ್ಪನಿಗೆ ಹೇಳ್ತಾ ಇದ್ದೀನಿ ನಾನು ಒಂದು ವರ್ಷದಿಂದ ನೋಡೋಣ ಮಾಡೋಣ ಅಂತ. ಈಗ ಏನೋ ಸ್ವಲ್ಪ ಹುಮ್ಮಸ್ ಜಾಸ್ತಿ ಆಗ್ಬಿಟ್ಟು ಮಂಡ್ಯ PS ಕಾಲೇಜು ಸ್ವಿಮ್ಮಿಂಗ್ ಪೂಲ್ ಸೇರಿಸ್ತೀನಿ ಅಂತ ಹೇಳಿದ್ರು. ಇಲ್ಲಿದ್ದ ಅಲ್ಲ ಹೇಳಿದ್ರು. ನಾನು ಹಂಗೆ ಯೋಚನೆ ಮಾಡಿದೆ, ಹೋಗಿ ಸೇರ್ಸೋಣ ಅಂದ್ಬಿಟ್ಟು. ಫೀಸ್ ವಿಚಾರಿಸ್ತು. ಫೀಸು 3,000 ತಿಂಗಳಿಗೆ. ಆಯ್ತಾ, 3,000 ಹಾಳಾಗೋಗ್ಲಿ. ಇಲ್ಲಿಂದ ಕರ್ಕೊಂಡು ಹೋಗೋಕ್ಕೆ ನಾವು ಹೋಗ್ಬೇಕು, ಯಾರು ಒಬ್ರು ಹೋಗ್ಬೇಕು, ಅವನು ಹೋಗ್ಬೇಕು, ಇಲ್ಲ ನಾನು ಹೋಗ್ಬೇಕು, ಪ್ರತಿದಿನ ಹೋಗ್ಬೇಕು. ಅದು ಪೆಟ್ರೋಲ್ ಖರ್ಚು ಇಲ್ಲಿಂದ PS ಕಾಲೇಜು ಒಂದು 10 ಕಿಲೋಮೀಟರ್ ಇದೆ. ಅದೊಂದು 1,000 2,000 ಬರುತ್ತೆ. 3 + 2 ತಿಂಗಳಿಗೆ 5,000 ಖರ್ಚು ಮಾಡಬೇಕಾಗುತ್ತೆ ನಾವು. ಇವ್ನಿಗೆ ಏನೋ ಈಜು ಕಲಿಸ್ಬೇಕು ಅಂದ್ರೆ ತಿಂಗಳಿಗೆ 5,000. ನಾವೆಲ್ಲ ಎಲ್ಲರೂ ಅದ್ರ ಬದಲು ದೊಡ್ಡಕಟ್ಟೆನ ಡೆವಲಪ್ ಮಾಡಿಬಿಟ್ಟು ಸ್ವಿಮ್ಮಿಂಗ್ ಪೂಲ್ ಥರ ಮಾಡಿದ್ರೆ ನಮ್ಮ ಊರಿನ ಮಕ್ಕಳು ಅದೆಲ್ಲ ತಿಂಗಳಿಗೆ 4,000 - 5,000. ಇದು ಜೀವನ ಪೂರ್ತಿ ನಾವು ಈಜೋಡು, ನಮ್ಮ ಮಕ್ಕಳೆಲ್ಲ ಈಜೋಡು, ಮಕ್ಕಳು ಮೊಮ್ಮಕ್ಕಳು ಎಲ್ಲ ಬಿದ್ದು ಒದ್ದಾಡ್ಕೊಂಡು ಈಜು ಕಲಿಬೋದು. ಆದ್ದರಿಂದ ನಾನು ಏನಂತ ಕೇಳ್ಕೊಳ್ತಾ ಇದ್ದೀನಿ, ಈಗ ಆಲ್ರೆಡಿ ಡೆವಲಪ್ ಆಗಿದೆ, ಅದೇನು ಇದು ಮಾಡೋದು ಬೇಡ. ಇರೋ ಕಾಲುವೆನ ಎಕ್ಸ್ಟೆಂಡ್ ಮಾಡೋದು, ಒಂದು ಸ್ವಲ್ಪ ಅಗಲ ಮಾಡ್ತೀವಿ. ನಿಮಗೆಲ್ಲ ಪಾಂಪ್ಲೆಟ್ ಇದೆಯಲ್ಲ, ಅದು ಪಾಂಪ್ಲೆಟ್ ಕೊಡ್ತೀವಿ ನೋಡಿ ಮನೆಯಲ್ಲಿ. ದೊಡ್ಡ ಕಡೆ ಇನ್ನೊಂದು ದನಕರು ಮೈ ತೊಳೆಯೋಕ್ಕೆ ವ್ಯವಸ್ಥೆ ಮಾಡಿಬಿಟ್ಟು ಈಗಿರೋ ಕೊಳೆನ ಈಜು ಕೊಡುವಾಗಿ ಕನ್ವರ್ಟ್ ಮಾಡೋಣ, ಈಜು ಕೊಡುವಾಗಿ ಉಪಯೋಗಿಸೋಣ. ಅದು ಯುಗಾದಿ ಒಳಗಡೆ ಆಗಬೇಕು. ಇಲ್ಲಾಂದ್ರೆ ಈ ಥರ ಬೇಸಿಗೆ ಏನು ಮಾಡೋಕ್ಕಲ್ಲ. ಪುನಃ ಮಕ್ಕಳೆಲ್ಲ ಅರ್ಧಂಬರ್ಧ ಈಜು ಕಲ್ತಿದ್ದಾರೆ, ಸ್ವಲ್ಪ ಜನ ಕಲ್ತಿದ್ರೆ ಬಾವಿ ಹತ್ರ ನಿಂತಿರ್ತಾರೆ. ಆದ್ದರಿಂದ ಇನ್ನು ಯುಗಾದಿ ಒಳಗಡೆ ಇನ್ನು ಸ್ವಲ್ಪ ದಿನದಲ್ಲೇ ಶುರು ಮಾಡ್ತಾ ಇದ್ದೀವಿ ಕೆಲಸ. ಅದು ದನ ಕರು ಮೈ ತೊಳೆಯೋಕ್ಕೆ ವ್ಯವಸ್ಥೆ ಮಾಡಿದ್ರೆ ಎಲ್ಲ ಜನಗಳು ಅಲ್ಲಿ ತೊಳಿತಾರೆ, ಈ ಕಡೆ ಕಟ್ಟೆಗೆ ಬರಲ್ಲ. ಸೊ ಅದನ್ನ ಈಜು ಕೊಡುವಾಗಿ ಕನ್ವರ್ಟ್ ಮಾಡಬೇಕು. ನಾನು ಊರೆಲ್ಲ ಸುತ್ತ ಬಂದೆ, ನನಗೆ ಕಷ್ಟ ಆಯ್ತು. ಕಾಲಿಡಿಯೋ ಕೆಲಸ ಬಿಟ್ಟಿದ್ದೆಲ್ಲ ಮಾಡಿದ್ರು, ಅದೊಂದೇ ಬಾಕಿ ಇರೋದು. ಅದನ್ನ ದೊಡ್ಡ ಕಟ್ಟೆನ ಕಲ್ಯಾಣಿ ಥರ ಮಾಡಿ ಅಂದ್ಬಿಟ್ಟು ಅದೊಂದು ಕಾಲಿಡಿಯೋ ಕೆಲಸ ಬಿಟ್ಬಿಟ್ಟು ಇದ್ದದ್ದು ಎಲ್ಲರನ್ನೂ ಕೇಳಿದ್ದೀನಿ, ಎಲ್ಲರನ್ನೂ ರಿಕ್ವೆಸ್ಟ್ ಮಾಡಿದ್ದೀನಿ, ಪೂರ್ತಿ ಕಂಬ ಸುತ್ತಾ ಇದ್ದೀನಿ ನಾನು. ಆದ್ದರಿಂದ ಯಾರು ಬರಲಿ ಯಾರು ಬರ್ದೇ ಹೋಗ್ಲಿ, ಸ್ವಲ್ಪ ದಿನದಲ್ಲೇ ಅದು ಶುರು ಮಾಡ್ತಾ ಇದ್ದೀವಿ. ಶುರು ಮಾಡಿಬಿಟ್ಟು ಮುಗಿಸ್ತೀವಿ. ಯುಗಾದಿ ಒಳಗಡೆ ನಮ್ಮ ಮಕ್ಕಳು ಅಲ್ಲಿ ಈಜು ಹೊಡಿತಾ ಇರ್ತಾರೆ. ಆಯ್ತಾ, ಅದಕ್ಕೆಲ್ಲ ಒಂದು ಸ್ವಲ್ಪ ಖರ್ಚಾಗುತ್ತೆ. ಆಯ್ತಾ, ಅದಕ್ಕೆಲ್ಲ ಎಲ್ಲ ಊರಿನ ನಿಮ್ಮ ಮಕ್ಕಳು ಒಂದು ತಿಂಗಳು ಒಂದು ತಿಂಗಳು 5,000 ಆಗುತ್ತೆ. ನೀವೊಂದು 2,000 - 3,000 ಕೊಟ್ಟರು ನಮ್ಮ ಮಕ್ಕಳೆಲ್ಲ ಈಜು ಹೊಡಿಬೋದು. ದಯವಿಟ್ಟು ಅದೊಂದು ಸ್ವಲ್ಪ ಯೋಚನೆ ಮಾಡಿ. ನಮ್ಮ ಊರಲ್ಲಿರೋ ಪ್ರತಿಯೊಂದು ಮಕ್ಕಳು ಈಜು ಕಲ್ತಿರ್ಬೇಕು. ಹೆಣ್ಣು ಮಕ್ಕಳು ಅಷ್ಟೇ. ನೀವು ದೊಡ್ಡವರದಲ್ಲೇ ಕಲಿಸೋದು ತುಂಬ ಕಷ್ಟ. 1ನೇ ಕ್ಲಾಸ್ 2ನೇ ಕ್ಲಾಸಲ್ಲಿದ್ದಂಗೆ ಎಲ್ಲ ಮಕ್ಕಳಿಗೆ ಈಜು ಕಲಿಸ್ಕೊಡ್ಬೋದು. ನೀವೇ ನೋಡಿದ್ರೆ ಎಷ್ಟು ಅನಾಹುತ, ಬಟ್ಟೆ ಒಗೆಯೋಕೆ ಹೋಗಿ ಮತ್ತು ಇನ್ಮೇಲೆ ಟೂರ್ಗೆ ಹೋಗಿ ಈ ರೀತಿ ಎಲ್ಲ ಅನಾಹುತ ಆಗುತ್ತೆ. ಅದೆಲ್ಲ ತಪ್ಪಿಸ್ಬೇಕು ಅಂದರೆ ಊರಲ್ಲಿರೋ ಗಂಡು ಮಕ್ಕಳು ಹೆಣ್ಮಕ್ಳು ಯಾರು ಅಂತ ನೋಡಬೇಡಿ, ಪ್ರತಿಯೊಂದು ಮಕ್ಕಳು ಈಜು ಕಲ್ತಿರ್ಬೇಕು. ಅದು ಸಾಧ್ಯ ಆಗಬೇಕಂದ್ರೆ ದೊಡ್ಡ ಕಟ್ಟೆಯನ್ನು ಈಜು ಕೊಡುವಾಗಿ ಮಾಡಬೇಕು. ಸದ್ಯಕ್ಕೆ ಈಗಿರೋದು ತಾತ್ಕಾಲಿಕವಾಗಿದೆ ದೊಡ್ಡ ಕಟ್ಟೆ. ಈಗೇನಿದೆ ಈಗೇನು ದೊಡ್ಡ ಕಟ್ಟೆ ಇದೆ ಅದು ತಾತ್ಕಾಲಿಕ ಕಟ್ಟೆ ಅಂದರೆ ಒಂದು 5 ವರ್ಷ ಬಾಳಿಕೆ ಬರುತ್ತೆ. ಮುಂದೆ ಏನು ಈಗ ಸದ್ಯದಲ್ಲಿ ಏನು ಶುರು ಮಾಡ್ತಾ ಇದೀವಿ ಅದು ತಾತ್ಕಾಲಿಕ. ಅದು ಅಷ್ಟೇ ಒಂದು 5 ವರ್ಷ ಗಂಟೆ ಉಪಯೋಗಿಸ್ಬೇಕು. ಅದಾದ್ಮೇಲೆ ಅದನ್ನ ಕಲ್ಯಾಣಿ ತರ ಮಾಡಬೇಕು. ಕಲ್ಯಾಣಿ ಅಂದ್ರೆ ಅಕ್ಕ ತಂಗಿರ್ ಕೊಳ ಇದೆಯಲ್ಲ ಮೇಲ್ಕೋಟೆಯಲ್ಲಿ, ಅಕ್ಕ ತಂಗಿರ್ ಕೊಳ, ಅದೆಷ್ಟು ವರ್ಷ ಎಷ್ಟು ಸಾವಿರ ವರ್ಷದಿಂದ ಕಟ್ಟಿದ್ರೋ ಗೊತ್ತಿಲ್ಲ. ಆ ರೀತಿ ಒಂದು ಕಲ್ಯಾಣಿ ಕಟ್ಟಬೇಕು. ಕಲ್ಯಾಣಿ ಅಂದ್ರೆ ಈ ಇರೋ ಕಟ್ಟೆನ 2 ಭಾಗ ಮಾಡ್ಬೇಕು. ಈಗಿದೆಯಲ್ಲ ಅದು ಹಿಂಗೆಲ್ಲ ಮಾಡೋಕ್ಕಾಗಲ್ಲ. JCB ತಗೊಂಡು ಕೆರೆದ್ಬಿಟ್ಟು ಆ ಥರ ಏನು ಮಾಡೋಕ್ಕಾಗಲ್ಲ. ಸರ್ವೆ ಕರ್ಬಿಟ್ಟು ಆಲ್ರೆಡಿ ಪ್ಲಾನ್ ಆಗ್ತೀನಿ. ಓದ್ಸಲ ಕಟ್ಟೆ ಕೆಲಸ ಶುರು ಮಾಡೋಕ್ಕೆ ಬದಲೇ ಒಂದು 5-6 ವರ್ಷದಿಂದನೇ ಅದಕ್ಕೆ ಪ್ಲಾನ್ ಮಾಡಿದ್ವಿ. ಪ್ಲಾನ್ ಮಾಡಿಬಿಟ್ಟು 2 ಭಾಗ ಮಾಡಿದ್ವಿ. ಒಂದು ಸರ್ಕಲ್ ಥರ ಬರುತ್ತೆ, ಬಾವಿ ಇದೆಯಲ್ಲ ಬಾವಿ ಥರ ಇರುತ್ತೆ, 10 ರಿಂದ 15 ಅಡಿ ಆಳ ಇರುತ್ತೆ. ಇನ್ನೊಂದು ಭಾಗ 4 ರಿಂದ 5 ಅಡಿ ಆಳ ಇರುತ್ತೆ. ಅಲ್ಲಿ ದನಕರು ತೊಳಿಬೋದು, ಈ ಕಡೆ ಈಜು ಕಲಿಬೋದು. ಆಯ್ತಾ, ಈ ಥರ ಕಟ್ಟೆ ನಿಮಗೆ ಎಲ್ಲೂ ಸಿಗಲ್ಲ. ಅದಕ್ಕೆ ಅಂಟಮ್ಮ ಅಂತ ಕಟ್ಟೆ ಹೆಸರಿಟ್ಟಿದ್ದೀನಿ. ಅಂಟಮ್ಮ ಕಟ್ಟೆ. ಅಕ್ಕ ತಂಗಿ ಕೊಡಲ್ಲಿ ಏನಂದರೆ, ತಂಗಿ ಕೊಡದಲ್ಲಿ ನೀವು ನೀರು ಕುಡಿಯೋಕ್ಕೆ ಉಪಯೋಗಿಸ್ತಾರೆ ಅಥವಾ ಬೇರೆ ಏನೋ ಪೂಜೆಗೆ ಯೂಸ್ ಮಾಡ್ತಾರೆ. ಅಕ್ಕನ ಕೊಳಲ್ಲಿ ಬಟ್ಟೆ ಒಗೆಯೋಕ್ಕೆ, ಸ್ನಾನ ಮಾಡೋಕ್ಕೆ, ಬೇರೆ ಕೆಲಸಕ್ಕೆ ಯೂಸ್ ಮಾಡ್ತಾರೆ. ಅಲ್ಲಿ ಸಮಸ್ಯೆ ಅಂದರೆ ಅಕ್ಕನ ಕೊಳ ಯಾವಾಗಲೂ ಕೊಳಕಾಗೇ ಇರುತ್ತೆ. ಅದು ಮಳೆ ಬರಲಿ ಮಳೆ ಇಲ್ಲಿ ಪಂಪ್ ಮಾಡಿ ಏನೇ ಮಾಡೋದು ಕೊಳಕಾಗಿರುತ್ತೆ. ನಮ್ಮ ದೊಡ್ಡ ಕಟ್ಟೆ ಕಲ್ಯಾಣಿ ಏನಾರು ಆದರೆ ಹೇಗಿರುತ್ತೆ ಅಂದರೆ, ಆ ಕಡೆ ಸರ್ಕಲ್ ಥರ ಇರ್ತಲ್ಲ, ಆ ಕೊಳ ಯಾವಾಗಲೂ ಪ್ಯೂರಿಫೈ, ನೀರು ಕುಡಿಯೋಕ್ಕಾಗಲಿಂದ ಈಜೊಡಿಕೆ ಉಪಯೋಗಿಸ್ಬೋದು. ಈ ಕಡೆ ಕಟ್ಟೆ ಇದೆಯಲ್ಲ, ಪ್ರತಿ ಸಲ ಕಾಲುವೆ ನೀರು ಬಂದಾಗಲೂ ಕ್ಲೀನ್ ಆಗ್ತಾ ಬರುತ್ತೆ. ಅದಕ್ಕಿಂತ ಬೆಸ್ಟ್ ಡಿಸೈನ್. ಇದಕ್ಕೆ ಪೇಟೆಂಟ್ ಅಪ್ಲೈ ಮಾಡಿದ್ದೀವಿ. ಪೇಟೆಂಟ್ ಅಂದರೆ ಈಗ ಯಾವುದೋ ಒಂದು ಹೊಸದು ಇನ್ವೆನ್ಷನ್ ಮಾಡ್ತೀವಿ,
ಹೊಸ ಡಿಸೈನು ಇನ್ನೂ ಏನೋ ಒಂದು ಇನ್ವೆಂಟ್ ಮಾಡ್ತೀವಿ. ಅದಕ್ಕೆ ನಾವು ಪೇಟೆಂಟ್ ಫೈಲ್ ಮಾಡಿದ್ರೆ ನಮ್ಮ ಪರ್ಮಿಷನ್ ಇಲ್ದೇ ಬೇರೆ ಯಾರು ಆ ರೀತಿ ಡಿಸೈನಲ್ಲಿ ಕಟ್ಬಾರ್ದು. ಅದಕ್ಕೆ ಸೆಂಟ್ರಲ್ ಗೌರ್ಮೆಂಟಲ್ಲಿ ಪೇಟೆಂಟ್ ಫೈಲ್ ಮಾಡಿದ್ದೀನಿ. ಅದಕ್ಕೆ ಮೊದಲು ಇದನ್ನ ಶುರು ಮಾಡಬೇಕು. ಅದನ್ನ ಸುಮಾರು ಖರ್ಚಾಗುತ್ತೆ ಆ ಥರ ಮಾಡೋಕ್ಕೆ. ಸದ್ಯಕ್ಕೆ ಬೇಡ, ಸದ್ಯಕ್ಕೆ ಇರೋದನ್ನ ಆಲ್ಟ್ರೇಷನ್ ಮಾಡಿಬಿಟ್ಟು ಯುಗಾದಿ ಒಳಗಡೆ ಉಪಯೋಗಿಸೋಣ. ಅದರಿಂದ ದಯವಿಟ್ಟು ಎಷ್ಟಾಗುತ್ತೆ ಅಷ್ಟು ಸಾಧ್ಯ ಮಾಡಿ. ಆಲ್ರೆಡಿ 18,000 ಕಲೆಕ್ಟ್ ಆಗಿದೆ ನೋಡಿ, ಆಲ್ರೆಡಿ 18,000 ಕಲೆಕ್ಟ್ ಆಗಿದೆ. ಸುಮಾರು ಜನ ಫ್ರೆಂಡ್ಸು ಹೊರಗಡೆ ಕೆಲಸ ಮಾಡ್ತಾ ಇದ್ದಾರಲ್ಲ, ಬೆಂಗಳೂರು ಮೈಸೂರು ಹಳೆ ಫ್ರೆಂಡ್ಸು ಅವರೆಲ್ಲ ಕೊಟ್ಟಿದ್ದಾರೆ. ಅದ್ರಲ್ಲಿ ಸಾಗರ್ ಅಂತ ನಮ್ಮ ಫ್ರೆಂಡ್ ಇದ್ದಾನೆ, ನಮ್ಮೂರಲ್ಲಿ ಮಧ್ಯೆ ಬರ್ತಾ ಇದ್ದಾರೆ. ಬಂದಾಗೆಲ್ಲ ಹೋಗಿ ಈಜೊಡಿತಾ ಇದ್ದಾನೆ, ಅವ್ರ ಬಾವಿಲಿ ಇವ್ರ ಬಾವಿಲೆಲ್ಲ ಈಜೊಡಿತಾ ಇದ್ದಾನೆ. ಸೊ ಅವನಿಗೆ ವಾಟ್ಸಪ್ಪಲ್ಲಿ ಸ್ಟೇಟಸ್ ಹಾಕಿದೆ, ಈ ರೀತಿ ಕಲ್ಯಾಣಿ ಥರ ಮಾಡಬೇಕು, ದಯವಿಟ್ಟು ಧನ ಸಹಾಯ ಮಾಡಿ ಅಂದ್ಬಿಟ್ಟು. ಫೋನ್ ಮಾಡಿ ಏನು ಕೇಳಿಲ್ಲ ಅವನಿಗೆ. ಅಷ್ಟರೊಳಗೆ ಅವ್ನು 2,000 ಪೇಮೆಂಟ್ ಮಾಡಿದ್ದಾನೆ. ಅದು ನೋಡಿಗೆ ಏನಕ್ಕೆ ಮಾಡಿದ್ದಾನೆ ಅಂದರೆ ನಮ್ಮೂರು ಬಂದು ಈಜೊಡಿತಾ ಇದೆ, ಅದೊಂದೇ ಕಾರಣಕ್ಕೆ 2,000 ಪೇ ಮಾಡಿದ್ದಾನೆ. ಅದೇ ರೀತಿ ಇನ್ನೊಂದು ನೋಡಿ, ಕ್ಲಾಸ್ಮೇಟು ಬರೀ ಸ್ಟೇಟಸ್ ಹೋಗ್ಬಿಟ್ಟು ಹಿಂಗೆ 1,000 2,000 ಅಂದ್ಬಿಟ್ಟು ನಮ್ಮ ಫ್ರೆಂಡ್ಸಲ್ಲಿ ಹಾಕಿದ್ದಾರೆ. ಅದೆಲ್ಲ ಸೇರಿ ಈಗ 18,000 ಆಗಿದೆ. ಮತ್ತೆ ನಮ್ಮೂರಲ್ಲಿ ದುಡ್ಡು ಕೊಟ್ಟಿರೋರು, ಕಲೆಕ್ಷನ್ ಆಗಿ ಕೊಟ್ಟಿರೋದು 3 ಜನ. ಒಬ್ಬರ ಹೆಸರು ಹೇಳಕ್ ಹೋಗಲ್ಲ, ಇನ್ನಿಬ್ಬರ ಹೆಸರು ಹೇಳ್ತೀನಿ. ಒಬ್ರು ನಮ್ಮ ಶೈಲಕ್ಕ, ಇನ್ನೊಬ್ಬ ದೇವಲಿಂಗ, ಇಬ್ರು 1,000 ಕೊಟ್ಟಿದ್ದಾರೆ. ಏನು ಕೊಟ್ಟಿದ್ದಾರೆ ಅಂತ ಹೇಳಿಲ್ಲ ಕಾರಣ. ಮಂಡ್ಯ ಕರ್ಕೊಂಡು 5,000 ಖರ್ಚಾಗೋದು, ಅದ್ರ ಬದಲು ಈಗ ಡೆವಲಪ್ ಆದರೆ ಆ ರೀತಿ ಯೋಚನೆ ಮಾಡಿ. ಶೈಲಕ್ಕಂಗೆ ಏನು ಮಕ್ಕಳು ಕಲಿಯೋಕ್ಕಿಲ್ಲ, ಅವ್ರ ಸ್ವಂತ ಮೊಮ್ಮಕ್ಕಳು ಇಲ್ಲ. ಇವನಿದಲ್ಲ ಇಲ್ಲಿ ಇನ್ನೊಬ್ಬ ಮೊಮ್ಮಗ ಇದ್ದಾನೆ, ಅವನಿಗೋಸ್ಕರ ಅವರು ಈ ಥರ 1,000 ಕೊಟ್ಬಿಟ್ಟು ಕಟ್ಟೋಣ ಎಲ್ಲ ಸೇರ್ಕೊಂಡು ಅಂತ ಹೇಳಿದ್ರೆ. ದೇವಲಿಂಗನೂ ಅಷ್ಟೇ, ಮಗನ ಅಲ್ಲೂ ಕರ್ಕೋಬೋದು, ಇದು ತುಂಬ ಬೆಸ್ಟ್ ಇದೆ ಅಂದ್ಬಿಟ್ಟು ಅವನು 1,000 ಸಹಾಯ ಮಾಡಿದ್ರೆ. ಆದಷ್ಟು ತಾಯಿನ ಯೋಚನೆ ಮಾಡಿ, 1 ತಿಂಗಳು ಫೀಸ್ ಬೇಡ, ಅರ್ಧ ತಿಂಗಳು ಫೀಸ್ ಕೊಡಿ. ದೊಡ್ಡ ಕಟ್ಟೆ ಸದ್ಯದ ಪರಿಸ್ಥಿತಿ 5 ವರ್ಷ ಕಲ್ಯಾಣಿ ಥರ ಯೂಸ್ ಮಾಡ್ಕೋಬೋದು. ಪ್ರತಿಯೊಂದು ಮಕ್ಕಳು ಈಜು ಕಲ್ತಾರೆ, ಅವ್ರಿಗೆಲ್ಲ ಜಾಕೆಟ್ ಇದು ಮಾಡ್ತೀನಿ. ಸೊ ಮನೆಯಿಂದ ಒಬ್ಬರು ಅವ್ರ ಮನೆಯವ್ರು ಬಂದು 1 ತಿಂಗಳು ಕಳಿಸ್ಬೋದು. ಅದು ಯಾವ ರೀತಿ 1 ತಿಂಗಳಲ್ಲೇ ಯಾವ ರೀತಿ ಕಳಿಸ್ಬೋದು ಅಂತ ಹೇಳ್ತೀನಿ. ಇವನಿದ್ದಾನೆ ಕುಳ, ಈ ಕುಳಿಗೆ ಜ್ವರ ಬಂದ್ಬಿಟ್ಟು ಲಾಸ್ಟ್ ಟೈಮ್ ಅವ್ನು ಏನು ಮಾಡ್ದೋ ಗೊತ್ತಾ, ಒಂದು ತಪ್ಪು ಮಾಡಿದ್ರು. ಮಕ್ಕಳನ್ನ ಎತ್ತಿ ಬಾವಿ ಮೇಲಿಂದ ಬಿಟ್ಬಿಟ್ಟು ಇವನು ಹಿಂಗೆ ಎತ್ತದ್ದು ಬಾವಿ ಒಳಗೆ ಎತ್ಬಿಡೋದು. ಬರ್ತಾರೆ, ಹೇಳೋಕ್ಕಾಗಲ್ಲ ಅವ್ರಿಗೆ. ಆ ಕಡೆಗೆ ಎತ್ತಿ ಒಳಗಡೆ ಹಾಕ್ಬಿಟ್ಟಿದ್ದಾರೆ ಜಾಕೆಟ್ ಹಾಕಿದ್ರು ಅಂತ. ಮೂಗೆಲ್ಲ ನೀರು ಹೋಗ್ಬಿಟ್ಟು ಸ್ವಲ್ಪ ನೆಗಡಿ ಜ್ವರ ಬಂತು. ಸೊ ಅದಕ್ಕೆ ಇವನಿಗೆ ಸ್ಟಾಪ್ ಮಾಡಿದ್ರು. ಇಲ್ಲ ಅಂದರೆ ಇಷ್ಟೊತ್ತು ಒಂದು 15 ದಿನ ಟೈಮ್ ಸಿಕ್ಕಿರು ಈಜು ಕಲಿತಾ ಇದೆ. ಆಯ್ತಾ, ಅಷ್ಟು ಆರಾಮಾಗಿ ಕಲಿಸ್ಬೋದು. ದೊಡ್ಡ ಕಟ್ಟೆ ಆದರೆ ಇನ್ನೂ ಚೆನ್ನಾಗಿರುತ್ತೆ. ಈಗ ನೋಡಿ, 1ನೇ ಕ್ಲಾಸ್ ಪುಸ್ತಕ ಓದೇನಾ? ಯಾವಾಗ ಓದ್ತೀಯಾ? ಇದೇ ಓದ್ತೀಯಾ? ಹೌದು. ಪಾಠ ಪಟ ಯಮ ಯಮ ಊಡ ಊಡ. ನೋಡಿ, ಇನ್ನೊಂದು ಫಸ್ಟ್ ಚಾಪ್ಟರ್ ಇದೆ 1ನೇ ಕ್ಲಾಸಲ್ಲಿ. ಒಂದು 2-3 ಚಾಪ್ಟರ್ ಇದೆ ಅಷ್ಟೇ. ನಮ್ಮ ಮಕ್ಕಳನ್ನ ಅದನ್ನು 3 ವಾರದಲ್ಲಿ ಮುಗಿಸ್ಬಿಟ್ಟು ಬೇರೆ ಬುಕ್ ಕೊಡ್ತೀವಿ ಅಷ್ಟೇ. ಅದು 1ನೇ ಕ್ಲಾಸ್ ಪುಸ್ತಕದ ಒಂದು 3 ಚಾಪ್ಟರ್ ಇದೆ. ಅದು ಓದೋಕ್ಕೆ ನಮ್ಗೆ ವರ್ಷ ಪೂರ್ತಿ ಓದೋ ಅವಶ್ಯಕತೆ ಇಲ್ಲ. 3 ಚಾಪ್ಟರ್ ಇದೆ, 3 ಕಥೆ ರೀತಿ ಹೇಳ್ಬಿಟ್ಟು ವಾರದಲ್ಲಿ ಮುಗಿಸ್ಬೋದು. ಅದಾದ ಮಕ್ಕಳೆಲ್ಲ ವರ್ಷ ಪೂರ್ತಿ ಏನು ಮಾಡ್ತಾರೆ, ಅದಕ್ಕೆ ಬೇರೆ ಬೇರೆ ಬುಕ್ ಕೊಡ್ತಾ ಇದ್ದಾರೆ. UKG ಮಕ್ಕಳೆಲ್ಲ ನವೋದಯ ಬುಕ್ ಕೊಡ್ತಾ ಇದ್ದಾರೆ. ಇದು 3ನೇ ಚಾಪ್ಟರ್. ಇದು ಮೊದಲನೇ ಚಾಪ್ಟರ್ 1ನೇ ಕ್ಲಾಸ್ ಪುಸ್ತಕದಲ್ಲಿ. ಮೊದಲನೇ ಚಾಪ್ಟರ್ 3.5 ವರ್ಷ ಇನ್ನೂ PKG ಇದೆ. ಅಣ್ಣ ಅಣ್ಣ ಆಯ್ತಾ? ಒಂದು ಒಂದು ಓ ರೋ ಆ ಉ ರೇ ನ ಹ ಸ ರು ಮ ನಿ ಗೆ ಹ ಲೇ ನುಲ್ಲಿಗೆ ಹಳ್ಳಿ. ಪುನಃ ಅರ್ಧ ಗಂಟೆ ಮಾಡ್ತಾನೆ, ಓದ್ತಾನೆ. ಪುನಃ ನಿಮಗೆಲ್ಲ ಸ್ವಲ್ಪ ಇನ್ನೂ ಟೈಮ್ ಆಗುತ್ತೆ ಸಾಕು. ಅದೇ ರೀತಿ UKG ಹುಡುಗ ಏನಿದೆ ಅಲ್ಲಿ ಅವನು ಕಣಿ. UKG ಹುಡುಗ 1ನೇ ಕ್ಲಾಸ್ ಬರೋಕ್ಕೆ ಇನ್ನೂ 1 ವರ್ಷ ಆಗುತ್ತೆ. ನವೋದಯ ಬುಕ್ ಕೊಡಿ, ನವೋದಯ ಬುಕ್ ಓದ್ತಾನೆ. 1ನೇ ಕ್ಲಾಸು ಅದೆಲ್ಲ ಇದಾಯ್ತು. ನವೋದಯ ಬುಕ್ ಕೊಟ್ಟು ಓದ್ತು, ಇವನು ಓದ್ತಾನೆ. ಇನ್ನು ಬೇರೆ ಮಕ್ಕಳ ಬಗ್ಗೆ ಮಾತಾಡೋ ಅವಶ್ಯಕತೆ ಇಲ್ಲ. ಆದ್ದರಿಂದ ಮತ್ತೊಮ್ಮೆ ಕೇಳ್ತಾ ಇದ್ದೀನಿ, ನೀವು ಉತ್ತರಾದಿನ ತಾಯಿಂದ ದಯವಿಟ್ಟು ಮನ್ಸು ಮಾಡಿ ನಿಮ್ಮ ಕೈಲಿ ಆದಷ್ಟು ಸಹಾಯ ಮಾಡಿ. ದೊಡ್ಡ ಕಟ್ಟೆನ ಈಜು ಕೊಳದ ಥರ ಕನ್ವರ್ಟ್ ಮಾಡಿಬಿಟ್ಟು ನಮ್ಮ ಊರಿನ ಮಕ್ಕಳಿಗೆಲ್ಲ ಈಜು ಕಲ್ಸೋಣ. ಅದು ಈಗ ಎಷ್ಟು 18,000 ಇದೆ. ಎಷ್ಟು ದುಡ್ಡು ಇದೆ ಅದರಿಂದ ಶುರು ಮಾಡ್ತೀನಿ. ನಾನು 50,000 ಬರಬೇಕು, 1 ಲಕ್ಷ ಬರಬೇಕು ಆ ಥರ ಇಲ್ಲ. 18,000 ಇದೆಯಾ, 18,000 ಜೆಸ್ಟಿಗೆ ಎಷ್ಟಾಗುತ್ತೆ ಅಷ್ಟು ಮಣ್ಣು ತೆಗೆದ್ಬಿಟ್ಟು ಮಿಕ್ಕಿದ ಕೆಲಸ. ಹುಡುಗರು ಇದ್ದಾರೆ, ಯಾರ್ಯಾರು ಈಜು ಕಲಿಬೇಕು ಬಂದರು ಅಂದರೆ ಬರ್ತಾರೆ ಎಲ್ಲ ಮಕ್ಕಳು. ಎಷ್ಟಾಗುತ್ತೆ ಅಷ್ಟಲ್ಲಿ 6 ತಿಂಗಳಾಗಲಿ 6 ವರ್ಷ ಆಗಲಿ ಶುರು ಮಾಡ್ತೀವಿ. ಅದೊಂದು ಮುಗಿಸ್ತೀವಿ. ಪ್ರಪಂಚ ತಲಕೆಗಾದ್ರೂ ಪರವಾಗಿಲ್ಲ, ಈ ಕೆಲಸ ಆಗೇ ಆಗುತ್ತೆ. ಒಂದು ಸ್ವಲ್ಪ ದುಡ್ಡು ಬಂದರೆ ಬೇಗ ಮುಗಿತೆ, ದುಡ್ಡು ಬರಲಿಲ್ಲ ಅಂದರೆ ಪರವಾಗಿಲ್ಲ. 6 ತಿಂಗಳಾಗಲಿ 6 ವರ್ಷನಾಗಲಿ ಇದೊಂದೊಂದು ದೊಡ್ಡ ಕಟ್ಟೆ ಸಮಸ್ಯೆಗೆ ಒಂದು ಗತಿ ಕಾಣಿಸ್ತೀವಿ ಇದೊಂದು. ಆಯಿತಾ? ಮತ್ತು 50,000 ಬಂದು 50,000 ತಕ್ಕಂತೆ ಕೆಲಸ ಮಾಡ್ತೀವಿ.
1 ಲಕ್ಷ ಬಂದ್ರೆ 1 ಲಕ್ಷಕ್ಕೆ ತಕ್ಕಂತೆ ಕೆಲಸ ಮಾಡ್ತೀವಿ. 5 ಲಕ್ಷ ಬಂದ್ರೆ 5 ಲಕ್ಷ ತಕ್ಕಂತೆ ಕೆಲಸ ಮಾಡ್ತೀವಿ. ಕಾಸಿಗೆ ತಕ್ಕಂತೆ ಕಜ್ಜಾ ಯಾವ ರೀತಿ ದುಡ್ಡು ಬರುತ್ತೆ ಆ ರೀತಿ ಕೆಲಸ ಮಾಡ್ತೀವಿ. ಆಮೇಲೆ ಬೈಕ್ ಅಂತ ತಿರ್ಗಾಡ್ಬೇಡಿ, ಏನೋ ಮಾಡ್ತೀನಿ ಅಂದ್ಬಿಟ್ಟು ಏನೋ ಮಾಡಿದ್ರಿ ಅಂದ್ಬಿಟ್ಟು. ಮತ್ತೆ ಅದರಿಂದ ಯಾರಿಗೂ ತೊಂದರೆ ಆಗಲ್ಲ. ದೊಡ್ಡಕಟ್ಟೆ ಸುತ್ತ ಎತ್ತಿನ ಗಾಡಿ ಸಿಗ್ಬೋದು, ಟ್ರ್ಯಾಕ್ ಹೋಗ್ಬೋದು, ಯಾರಿಗೂ ಯಾವುದೂ ಸಮಸ್ಯೆ ಆಗಲ್ಲ, ಎಲ್ಲರಿಗೂ ತುಂಬ ಅನುಕೂಲ ಆಗುತ್ತೆ ಅಂತ ಹೇಳಿ ನನ್ನ ಮಾತು ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದಗಳು. ಇಲ್ಲ, ಒಂದು ವೋಟ್ ಆಫ್ ಥ್ಯಾಂಕ್ಸ್ ಇದೆ, ಒಂದೇ 1 ನಿಮಿಷ ಮುಗಿದೋಗುತ್ತೆ ಫಂಕ್ಷನ್. Vote of thanks. Here comes the end of the formal function and the beginning of the army training session. ಈಗ ಔಪಚಾರಿಕ ಸಮಾರಂಭದ ಮುಕ್ತಾಯ ಮತ್ತು ಸೈನಿಕ ತರಬೇತಿ ಹೊಸ ಅಧ್ಯಾಯ ಆರಂಭ. Once again, we would like to thank all of you for finding some time to take part in our happiness. ತಮ್ಮ ಬಿಡುವಿಲ್ಲದ ಕೆಲಸಗಳ ಮಧ್ಯೆ ನಮ್ಮ ಸೈನಿಕ ತರಬೇತಿ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಎಲ್ಲ ಅತಿಥಿಗಳು ಮಗದೊಮ್ಮೆ ಧನ್ಯವಾದ ಅರ್ಪಿಸುತ್ತಿದ್ದೇವೆ. Indian Army training is already started in capital village Bhutanasuru. ರಾಜಧಾನಿ ಭೂತನಾಸೂರಿನಲ್ಲಿ ಸೈನಿಕ ತರಬೇತಿ ಪ್ರಾರಂಭವಾಗಿದೆ. Patriotic youth can seize the occasion to build a strong nation. ಆಸಕ್ತ ದೇಶಭಕ್ತ ಯುವಕರು ಸದೃಢ ದೇಶ ಕಟ್ಟಲು ಇದರ ಸದುಪಯೋಗ ಪಡೆದುಕೊಳ್ಳಿ. ಥ್ಯಾಂಕ್ ಯು ಆಲ್. ಎಲ್ಲರಿಗೂ ಧನ್ಯವಾದಗಳು. ಮತ್ತು ಇನ್ನೊಂದು ನಿಮಿಷ, ಪ್ರತಿದಿನ ನಾವು ಆರ್ಮಿ ಟ್ರೈನಿಂಗ್ಗೆ ಒಂದು 5 ದಿನ ಫ್ಯಾಕ್ಟ್ರಿ ಮುಂದೆ ರನ್ ಮಾಡ್ತೀವಿ. ಮಿಕ್ಕಿದ ದಿನ ಎಲ್ಲ ಸ್ಟೇಡಿಯಂ ಅಥವಾ ಕ್ಯಾಂಪಸ್ಗೆ ಹೋಗ್ತಾ ಇದ್ದೀವಿ. ಬೇರೆ ಯಾವುದೇ ಮಕ್ಕಳು ಇರ್ಬೋದು, ಟ್ಯೂಷನ್ ಬರ್ತಾ ಇರಲಿ, ಅದ್ರ ಬಗ್ಗೆ ಏನು ತಲೆ ಕೆಡಿಸ್ಕೊಂಡಿಲ್ಲ. ಅಲ್ಲಿ 6 ಗಂಟೆಗೆ ಯಾವ್ದಾರ ಮಕ್ಕಳು ಇದ್ರೆ ಅಲ್ಲಿ ಕಳಿಸಿ ಅಲ್ಲಿ ಗ್ರೌಂಡಲ್ಲಿ ರನ್ನಿಂಗ್ ಪ್ರಾಕ್ಟೀಸ್ ಮಾಡೋದು, ಆಯಿತಾ? ಅದಕ್ಕೂ ಟ್ಯೂಷನ್ ಸ್ಕೂಲ್ ಅದು ಯಾವುದಕ್ಕೂ ಒಂದಕ್ಕೊಂದು ಸಂಬಂಧ ಇಲ್ಲ. ಬಂದು ಆರಾಮಾಗಿ ಅವರು ಪ್ರಾಕ್ಟೀಸ್ ಮಾಡ್ಕೊಂಡು ಹೋಗ್ಬೋದು. ಮತ್ತು ಅಲ್ಲೇ ದೊಡ್ಡಕಟ್ಟೆ ಮಾಡಿದ ಜಾಗ ಇದೆಯಲ್ಲ, ಅಲ್ಲೇ ಲಾಂಗ್ ಜಂಪ್ಗೆಲ್ಲ ಒಂದು ಸ್ವಲ್ಪ ವ್ಯವಸ್ಥೆ ಮಾಡ್ತೀವಿ. ಲಾಂಗ್ ಜಂಪ್ ಅಲ್ಲಿ ಪ್ರಾಕ್ಟೀಸ್ ಮಾಡ್ಬೋದು, ಲಾಂಗ್ ಜಂಪ್ ಹೈ ಜಂಪ್ ಅಲ್ಲಿ ಪ್ರಾಕ್ಟೀಸ್ ಮಾಡ್ಬೋದು. ರನ್ನಿಂಗು ಫ್ಯಾಕ್ಟ್ರಿ ಮುಂದೆ ಒಂದೇ ಸ್ಟ್ರೆಚ್ ಇದೆ, ಒಂದೇ ಸ್ಟ್ರೆಚಲ್ಲಿ ಪ್ರಾಕ್ಟೀಸ್ ಮಾಡ್ಬೋದು. ಇನ್ ಕೇಸ್ ಸರಿಯಾಗಿ ಓದಿಲ್ಲ ಅಂದರೂ ಕಾಂಪಿಟೇಷನ್ ಎಲ್ಲ ಬರುತ್ತೆ, ಸ್ಕೂಲ್ ಕಾಂಪಿಟೇಷನು, ಡಿಸ್ಟ್ರಿಕ್ಟ್ ಸ್ಟೇಟ್ ಲೆವೆಲ್ ಎಲ್ಲ, ಅದೆಲ್ಲ ಈಗಿನಿಂದ ಪ್ರಾಕ್ಟೀಸ್ ಮಾಡಿ. ಯಾವುದೇ ಒಂದು ಸ್ಕಿಲ್ ಡೆವಲಪ್ ಆಗಬೇಕು ಅಂದ್ರೆ ನಾವು ಈಗಿನಿಂದ ಡೆವಲಪ್ ಮಾಡೋದು. ವರ್ಲ್ಡ್ ಫಾಸ್ಟೆಸ್ಟ್ ರನ್ನರ್ ಇದ್ದಾರೆ ಹುಸೇನ್ ಬೋಲ್ಟ್ ಅಂದ್ಬಿಟ್ಟು, ಅವರು 8 ವರ್ಷ ಪ್ರಾಕ್ಟೀಸ್ ಮಾಡ್ತಿದ್ದಾರೆ ಗೋಲ್ಡ್ ಮೆಡಲ್ ತಗೊಳ್ಳೋದು. 8 ವರ್ಷ ಬರೀ ರನ್ನಿಂಗೇ ಪ್ರಾಕ್ಟೀಸ್ ಮಾಡೋದು, ಓದೋದಿಲ್ಲ ಬರೆಯೋದಿಲ್ಲ, ಬರೀ ರನ್ನಿಂಗೇ ಪ್ರಾಕ್ಟೀಸ್ ಮಾಡೋದು. 8 ವರ್ಷ ಪ್ರಾಕ್ಟೀಸ್ ಮಾಡ್ತಾರೆ. ಆದ್ದರಿಂದ ಮಕ್ಕಳನ್ನ ಈಗಿನಿಂದ ಪ್ರಾಕ್ಟೀಸ್ ಮಾಡ್ತಾ ಕಳಿಸಿ. ಎಲ್ಲ ಮಕ್ಕಳಲ್ಲಿ ಓಡಾಡ್ತಾ ಇರ್ತಾರೆ, ಒಂದು ಸ್ವಲ್ಪ ಹುಷಾರಾಗಿರ್ಬೇಕು. ಬೆಳಗಿನ ಜಾವ ವೆಹಿಕಲ್ ಎಲ್ಲ ಫಾಸ್ಟಾಗಿ ಹೋಗ್ತಾ ಇದೆ, ಬೆಳಗಿನ ಅದೆಲ್ಲ ಸ್ವಲ್ಪ ನೋಡ್ಕೊಂಡು ಇದು ಮಾಡಬೇಕು. ಮತ್ತೆ ಇನ್ನೊಂದು, ಬೆಳಿಗ್ಗೆ ಹೊತ್ತು ಸುಮಾರು ಜನ ಹೆಂಗಸರು ವಾಕಿಂಗ್ ಹೋಗ್ತಾರೆ. ಸೇಫ್ಟಿ ಜಾಕೆಟ್ ತಗೊಂಡು ಬೇಗ ಹೋಗ್ಬೇಕು. ಒಂದೇ ಒಂದು ನಿಮಿಷ. ಬೆಳಗಿನ ಜಾವ ನಮ್ಮೂರಲ್ಲಿ ಸುಮಾರು ಹೆಣ್ಮಕ್ಳು ಅಥವಾ ಹೆಂಗಸರು ವಾಕಿಂಗ್ ಹೋಗ್ತಾ ಇರ್ತಾರೆ. ನಾನು ಲಾಸ್ಟ್ ವರ್ಷ, ಹೋದ ವರ್ಷ ಎಲ್ಲ ಬೆಂಗಳೂರು ಕೆಲಸಕ್ಕೆ ಹೋಗ್ತಾ ಇದೆ. ಬೆಳಗ್ಗೆ 4:15, 5 ಅಥವಾ 5:15 ಟೈಮಲ್ಲಿ ನಾನು ಬೈಕಲ್ಲಿ ಓಡಿಸ್ತಾ ಇದ್ದೆ. ಬೈಕಲ್ಲಿ ಅಂದರೆ ತುಂಬ ಕತ್ಲೆ ಇರುತ್ತೆ. ನಾವು ಇಷ್ಟತ್ರ ಹೋಗ್ತೀವಿ, ಒಂದು 20 ಮೀಟ್ರ್ ಕಣ್ಣು ಕಾಣುವ ಡಿಸ್ಟೆನ್ಸ್ ಬೈಕಲ್ಲಿ ಹೋದಾಗ ನನ್ನ ಯಾರೋ ಲೇಡಿ ಹೋಗ್ತಾ ಇದ್ದಾರೆ ಅಂತ ಈ ಥರ ಎಲ್ಲ ನನಗೆ ಅನುಭವ ಆಗಿದೆ. ಸುಮಾರು ಸಲ ಆಗಿದೆ. 1 ಸಲ 2 ಸಲ ಅಲ್ಲ, ಸುಮಾರು ಸಲ ಬೈಕಲ್ಲಿ ಹೋಗ್ತಾ ಇರ್ತೀನಿ. ಅವರು ವೈಟ್ ಬಟ್ಟೆ ಹಾಕಿದ್ರೆ ಒಂದು ಸ್ವಲ್ಪ ಕಾಣಿಸುತ್ತೆ, ಬೇರೆ ಬ್ಲ್ಯಾಕ್ ಅಥವಾ ಬೇರೆ ಕಲರ್ ಬಟ್ಟೆ ಹಾಕಿದ್ರೆ ಇಷ್ಟೇ. ಬೈಕಿಂಗ್ ಹೋಗ್ತಾ ಇರುತ್ತೆ, ಅಲ್ಲಿ ನಿಂತಿರ್ತಾರೆ, ನಾವು ಸೈಡಲ್ಲಿ ತಿರ್ಸ್ಕೊಂಡು ಹೋಗ್ತೇವೆ. ಆಕ್ಸಿಡೆಂಟ್ ಆಗೋ ಚಾನ್ಸಸ್ ಇರುತ್ತೆ. ಸುಮಾರು ಜನ ಬೆಳಗಿನ ಜಾವ ಅದು ರೋಡಲ್ಲಿ ಹೋಗ್ತಾ ಇರೋ ತುಂಬ ಎಚ್ಚರಿಕೆಯಿಂದ ವಾಕಿಂಗ್ ಮಾಡಬೇಕು. ದಯವಿಟ್ಟು ಅದೊಂದು ಮನಸ್ಸಲ್ಲಿರಲಿ. ಅದಕ್ಕೆ ಏನು ಸಜೆಸ್ಟ್ ಮಾಡ್ತೀನಿ ಅಂದರೆ, ಒಂದು ಸೇಫ್ಟಿ ಜಾಕೆಟ್ ಅಂತ ಬರುತ್ತೆ. ಸೇಫ್ಟಿ ಜಾಕೆಟ್ ಅಂತ ಕನ್ಸ್ಟ್ರಕ್ಷನ್ ವರ್ಕರ್ ಎಲ್ಲ ಹಾಕಿರ್ತಾರೆ. ತೋರಿಸ್ತೀವಿ, 1 ನಿಮಿಷ ತರಕ್ಕೆ ಹೋಗಿದ್ದಾರೆ. ಅದು ಹಾಕೊಂಡು ಹೋಗಿ, ಒಂದು 50-60 ರೂಪಾಯಿನ ಖರ್ಚಾಗುತ್ತೆ, ಅಮೆಝಾನ್ ಎಲ್ಲ ಸಿಗುತ್ತೆ. ಅದೊಂದು ಹಾಕೊಂಡು ಹೋಗಿ. ಲೈಟ್ ಬರ್ತಾ ಇದ್ರೆ ಅದು ಯಾವ್ದಾರ ಸ್ಕೂಟರ್ ಲೈಟ್ ಬಿದ್ದರೆ ರೇಡಿಯೇಟ್ ಆಗುತ್ತೆ, ಯಾರೋ ಒಬ್ಬ ಹೋಗ್ತಾ ಇದೆ ಅಂತ ಗೊತ್ತಾಗುತ್ತೆ, ಸ್ವಲ್ಪ ಸೇಫ್ ಆಗಿರ್ತೀವಿ. ದಯವಿಟ್ಟು ಅದೊಂದು ಸ್ವಲ್ಪ ಇದು ಮಾಡಿ. ವಾಕಿಂಗ್ ಹೋಗೋರು ಸೇಫ್ಟಿ ಜಾಕೆಟ್ ಹಾಕೊಳ್ಳಿ, ಸೇಫ್ಟಿ ಜಾಕೆಟ್ ಹಾಕೊಳ್ಳಿ. ಬೇರೆ ಏನಾರ ಕ್ವಶನ್ ಇದ್ರೆ ಕೇಳ್ಬೋದು, ಯಾವುದೇ ಸಮಸ್ಯೆ ಇರೋದು. ಮಕ್ಕಳು ಓದೋದು ನೋಡಿ, ನಿಮ್ಮ ಮಕ್ಕಳು ಏನಾರ 7ನೇ ಕ್ಲಾಸ್ ಒಳಗಡೆ ಏನಾರ ಓದೋ ಪ್ರಾಬ್ಲಮ್ ಇಂದ ಸರಿ ಮಾಡೋದು, ಖಂಡಿತ ಸರಿ ಮಾಡ್ಬೋದು. ಹಾಕೋ. ನಿಮ್ಮ ಮಕ್ಕಳು ಏನಾರ 5ನೇ ಕ್ಲಾಸ್ ಅಥವಾ 7ನೇ ಕ್ಲಾಸ್ ಒಳಗಡೆ ಏನಾರ ಓದೋದ್ರಲ್ಲಿ ಏನಾರ ಸಣ್ಣ ಪುಟ್ಟ ಸಮಸ್ಯೆ ಇದ್ರೆ ನಿಜವಾಗ್ಲೂ ಸರಿ ಮಾಡೋದು. ಹೈಸ್ಕೂಲ್ ಏನು ಮಾಡೋಕ್ಕಾಗಲ್ಲ, ಅದಂತ ಬೆಳೆದಿರೋ ಮರ ಬಗ್ಸೋಕ್ಕಾಗಲ್ಲ, ಅವ್ರು ಬಿಟ್ಬಿಡಿ.
1ರಿಂದ 8ನೇ ಕ್ಲಾಸ್ ಮಕ್ಕಳಿಗೆ ಯಾವ್ದಾರ ಸಮಸ್ಯೆ ಇದೆ, ಓದೋದು ಬರೆಯೋದು ಅಥವಾ ಮ್ಯಾಥಮೆಟಿಕ್ಸ್ ಏನಾರ ಕಷ್ಟ ಇದ್ರೆ ದಯವಿಟ್ಟು ತಿಳಿಸಿ, ಬೇಕಾದ್ರೆ ಅವ್ರಿಗೆ ಹೆಲ್ಪ್ ಮಾಡಿ. ಅದೇನು ಕಷ್ಟ ಆಗಲ್ಲ, ಆ ಮಕ್ಕಳನ್ನೆಲ್ಲ ತಿದ್ಬೋದು. ಯಾಕೆಂದ್ರೆ ಸುಮಾರು ಜನ ನೋಡಿದ್ದೀನಿ 3 ವರ್ಷ 4 ವರ್ಷ 5 ವರ್ಷ ಎಲ್ಲ ಸ್ಕೂಲ್ಗೆ ಹೋಗ್ತಾರೆ. ಏನಕ್ಕೆ ಹೋಗ್ತಾರೆ ಅಂದ್ರೆ ಮನೇಲಿ ಊಟ ಮಾಡ್ಕೊಡ್ತಾರೆ, ತಿನ್ಬಿಟ್ಟು ವಾಪಸ್ ಬರೋಕ್ಕೆ ಸ್ಕೂಲ್ ಕಳಿಸ್ತಾ ಇರ್ತಾರೆ. ಕನ್ನಡ ಓದು ಅಂದ್ರೆ ಕನ್ನಡ ಓದೋದು ಬರಲ್ಲ, ಇಂಗ್ಲೀಷ್ ಬಂದ್ರೆ ಇಂಗ್ಲೀಷ್ ಬರಲ್ಲ, ಸುಮ್ಮನೆ ದುಡ್ಡು ವೇಸ್ಟ್ ಆಗ್ತಾ ಇದೆ, ಇದಾಗ್ತಾ ಇದೆ. ಅದರಿಂದ ದಯವಿಟ್ಟು ಅದೊಂದು ಸ್ವಲ್ಪ ಚೆಕ್ ಮಾಡಿ, ಕನ್ನಡ ಓದಿ ಚೆಕ್ ಮಾಡಿ. 5ನೇ ಕ್ಲಾಸು 6ನೇ ಕ್ಲಾಸು 1ನೇ ಕ್ಲಾಸಿಂದನೇ ಚೆಕ್ ಮಾಡಿ. ಇದೊಂದು ರೀತಿ ತೆಂಗಿನ ಸಸಿ ನೆಟ್ಟಂಗೆ. ಒಂದು ಸಲ ತೆಂಗಿನ ಸಸಿ ನೆಟ್ಬಿಟ್ಟು ನಾವು 5 ವರ್ಷ ಬಿಟ್ಕೊಂಡು ಎಳ್ನೀರು ಕುಯ್ಯಕ್ಕೆ ಹೋದ್ರೆ ಏನೋ ಸಿಗುತ್ತಾ? ನೀವು ಯೋಚನೆ ಮಾಡಿ. ಮಕ್ಕಳು ಹಾಗೆ ಒಂದು ಸಲ ಸ್ಕೂಲಿಗೆ ಸೇರ್ಸಾದ್ಮೇಲೆ ಪ್ರತಿ 3 ತಿಂಗಳಿಗೆ ಚೆಕ್ ಮಾಡಿ. 3 ತಿಂಗಳಿಗೆ ನಿಮ್ಗೆ ಅಪ್ಡೇಟ್ ಕೊಟ್ಟಾಗಬೇಕು. ಕನಿಷ್ಠ ಒಂದು 6 ತಿಂಗಳಾದ್ರೆ ಏನಾರೋ ಒಂದು ಪ್ರೋಗ್ರೆಸ್ ಕಲ್ತಿರ್ಬೇಕು. ಈಗ ಒತ್ತಕ್ಷರದಿಂದ ಪದಗಳು ಕಲ್ತಿಲ್ಲ ಅಂದ್ರೆ 6 ತಿಂಗಳಾದ್ಮೇಲೆ ಒತ್ತಕ್ಷರ ಏನೋ ಪದಗಳು ಕಲ್ತಿರ್ಬೇಕು. ಒಂದೊಂದು ಸ್ವಲ್ಪ ಇಂಪ್ರೂವ್ ಆಗ್ತಾ ಇರ್ಬೇಕು. 1 ವರ್ಷ ಕನ್ನಡ ಕಲ್ತಿದ್ದೇನೆ ಅಂದ್ರೆ ಇನ್ನೊಂದು ವರ್ಷ ಇಂಗ್ಲೀಷು, ಇನ್ನು ಮುಂದಿನ ವರ್ಷ ಮ್ಯಾಥ್ಸು, ಹಂಗೆ ಒಂದೊಂದು ಸ್ವಲ್ಪ ಇಂಪ್ರೂವ್ಮೆಂಟ್ ಆಗ್ತಾ ಇರಬೇಕು. ಅದೊಂದು ಸ್ವಲ್ಪ ಚೆಕ್ ಮಾಡಿ, ಇಲ್ಲಾಂದ್ರೆ ಆ ರೀತಿ ತೊಂದರೆ ಆಗುತ್ತೆ. ನೋಡಿ, ಈ ರೀತಿ ಸೇಫ್ಟಿ ಜಾಕೆಟ್ ಇದೊಂದು 50-60 ರೂಪಾಯಿ ಆಗುತ್ತೆ. ರಿಫ್ಲೆಕ್ಟ್ ಆಗುತ್ತೆ, ಯಾವ್ದಾರ ಸ್ಕೂಟ್ರ್ ಲೈಟ್ ಬಂದರೆ ಇದು ರಿಫ್ಲೆಕ್ಟ್ ಆಗುತ್ತೆ, ಯಾರೋ ಜನ ಹೋಗ್ತಾ ಇದೆ ಅಂತ ಗೊತ್ತಾಗುತ್ತೆ, ಸ್ವಲ್ಪ ಸೇಫ್ ಆಗುತ್ತೆ. ಇಷ್ಟು ಹೇಳಿ ನಾನು ಮಾತು ಮುಗಿಸ್ತೇನೆ. ಥ್ಯಾಂಕ್ ಯು ಆಲ್.